ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದೆ, ಈ ಲೆಸನ್ ಏನಿದೆ ಬಯೋಮಾಲಿಕ್ಯೂಲ್ಸ್, ಅದನ್ನ ಮೇನ್ ಆಗಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೀನಿ ನಾನು ಬಯೋಮಾಲಿಕ್ಯೂಲ್ಸ್ ಅಲ್ಲಿ. ಫಸ್ಟ್ ಪಾರ್ಟ್ ಅಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತೆ ನ್ಯೂಕ್ಲಿಕ್ ಆಸಿಡ್ ಈ ಮೂರರ ಬಗ್ಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಮೇನ್ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ಹಾಫ್ ಆಫ್ ದ ಬಯೋಮಾಲಿಕ್ಯೂಲ್ಸ್ ಮೇನ್ ಕಾನ್ಸೆಪ್ಟ್ ಅದು ಎನ್ಸೈಮ್ಸ್. ಮೋಸ್ಟ್ ಆಫ್ ದ ಟೈಮ್ ಎನ್ಸೈಮ್ ಬಗ್ಗೆನ ಕೇಳ್ತಾರೆ. ಇದನ್ನೆಲ್ಲ ಕೇಳಿದ್ರೆ ನಿಮಗೆ 1 ಮಾರ್ಕ್ ಅಥವಾ 2 ಮಾರ್ಕ್ ಕೇಳ್ಬೋದು. ಬಟ್ ಮೇನ್ ಕಾನ್ಸೆಪ್ಟ್ ಅಂತ ಬಂದ್ರೆ ಈ ಲೆಸನ್ ಅಲ್ಲಿ ಅದು ಎನ್ಸೈಮ್ ಬಗ್ಗೆನೇ ಕೇಳುವಂಥದ್ದು. ಸೊ ಅದನ್ನ ನಾವು ನೆಕ್ಸ್ಟ್ ಹಾಫ್ ಅಲ್ಲಿ ನೋಡೋಣ. ಓಕೆ, ಸೊ ಫಸ್ಟ್ ನಾವು ಬಯೋಮಾಲಿಕ್ಯೂಲ್ಸ್ ನ ಕಲಿತಾ ಇದೀವಿ. ಸೊ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು, ಈ ಲೆಸನ್ ಅಲ್ಲಿ ಎಕ್ಸಾಕ್ಟ್ಲಿ ಏನಿದೆ ಅದನ್ನ ಫಸ್ಟ್ ನಾನು ಜಸ್ಟ್ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಬಯೋಮಾಲಿಕ್ಯೂಲ್ಸ್, ಬಯೋ ಅಂತ ಯೂಸ್ ಮಾಡೋದು ನಾವು ವರ್ಡ್ ನ ಏನ್ ಹೇಳ್ತೀವಿ, ಅದು ಬಯೋ ಅಂದ್ರೆ ಲೈಫ್ ಅಲ್ವಾ. ಸೊ ಲಿವಿಂಗ್ ಆರ್ಗಾನಿಸಮ್ ಅಲ್ಲಿ ಇರುವಂತ ಮಾಲಿಕ್ಯೂಲ್ಗಳು ನಮ್ಮ ಬಾಡಿಯಲ್ಲಿ ಏನಿದೆ, ನಮ್ಮ ಬಾಡಿಯಲ್ಲಿ ಅಂತಲ್ಲ, ಯಾವುದೇ ಲಿವಿಂಗ್ ಆರ್ಗಾನಿಸಮ್ ನ ನೀವು ತಗೊಂಡ್ರು ಅದ್ರಲ್ಲಿ ಮೇನ್ ಆಗಿ ಅದರಲ್ಲಿ ಏನಿದೆ, ಯಾವತ್ತಾದ್ರೂ ಥಿಂಕ್ ಮಾಡಿದ್ರೆ ಅದ್ರಲ್ಲಿ ಏನಿದೆ ಅಂತ, ಇಟ್ ಈಸ್ ಮೇನ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಎಲ್ಲ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಏನಿದೆ ಅದಿದೆ. ಅದನ್ನ ನಾವು ಪ್ರೋಟೀನ್ ಅಂತ ಕರಿತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ, ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ಎಲ್ಲಾನು ಏನಿದೆ, ಇದು ಸಬ್ಸ್ಟೆನ್ಸ್ ಗಳೇನಿದೆ ಅಥವಾ ಪಾರ್ಟಿಕಲ್ಸ್ ಏನಿದೆ ಅಥವಾ ಮಾಲಿಕ್ಯೂಲ್ಸ್ ಏನಿದೆ, ಇದೆಲ್ಲ ಏನಿದೆ ಬಯೋಮಾಲಿಕ್ಯೂಲ್ಸ್. ಓಕೆ, ಸೊ ಕಾರ್ಬನ್ ಕಾಂಪೌಂಡ್ ಅದೇನೋ ಒಂದು ಫಾರ್ಮ್ ಆಗಿ ಅದರಿಂದ ನಮಗೆ ಫುಲ್ ಬಾಡಿನೇ ಏನಾಗಿದೆ, ಸ್ಟ್ರಕ್ಚರ್ ಆಗಿದೆ. ಸೊ ಈ ಚಾಪ್ಟರ್ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದರೆ ಬಿಗಿನಿಂಗಲ್ಲಿ ನಿಮಗೆ ಸ್ವಲ್ಪ ಇಂಟ್ರೊಡಕ್ಟರಿ ಪಾರ್ಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಹೌ ಟು ಅನಲೈಸ್ ಕೆಮಿಕಲ್ ಕಾಂಪೋಸಿಷನ್ ಇದೆಯಲ್ಲ, ಈ ಪಾರ್ಟ್ ಏನು ಅಷ್ಟೊಂದು ನೆಸೆಸಿಟಿ ಇಲ್ಲ, ನೀವು ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಬಿಕಾಸ್ ಡೀಟೇಲ್ ಆಗಿ ಹೇಗೆ ಈ ಮಾಲಿಕ್ಯೂಲ್ಸ್ಗಳನ್ನೆಲ್ಲ ಅನಲೈಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವುದೇ ರೀತಿ ಕ್ವಶನ್ಸು ಕೇಳಿಲ್ಲ. ಬಟ್ ಈ ಟೇಬಲ್ಸ್ಗಳನ್ನ ಸುಮ್ಮನೆ ಒಂದ್ಸಲಿ ಗ್ಲಾನ್ಸ್ ಮಾಡಿದರೆ ನಿಮಗೆ, ಯಾಕೆಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಬೋರ್ಡ್ ಎಕ್ಸಾಮಿಗೆ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಇದರಿಂದ ಬರೋದಿಲ್ಲ. ಸೊ ಈ ಪಾರ್ಟ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಿದೆ, ಇಲ್ಲಿ ಕೆಲವೊಂದು ಜಸ್ಟ್ ಒಂದೆರಡು ಕಾನ್ಸೆಪ್ಟ್ ಮಾತ್ರ ಇಂಪಾರ್ಟೆಂಟ್ ನಿಮಗೆ, ಅದು ಏನು ಅಂತ ಹೇಳ್ತೀನಿ. ಈ ಸ್ಟ್ರಕ್ಚರ್ಗಳೆಲ್ಲ ಮತ್ತೆ ಬರುತ್ತೆ ನಿಮಗೆ, ಮತ್ತೆ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇಲ್ಲಿ ಏನು ಕಾಣ್ತಿದೆಯಲ್ಲ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಟಬಾಲೈಟ್ಸ್, ಇದನ್ನು ಸ್ವಲ್ಪ ಹಾಗೆ ಬ್ರೀಫ್ ಆಗಿ ನೋಡ್ಬಿಡೋಣ. ಪ್ರೈಮರಿ ಅಂದರೆ ಏನು, ಸೆಕೆಂಡ್ರಿ ಅಂದರೆ ಏನು ಅಂತ. ಈ ಪ್ರೈಮರಿ ಮೆಟಬಾಲೈಟ್ಸ್ ಅಂದರೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನಾವೇನು ಸ್ಟಡಿ ಮಾಡಿದ್ವಿ, ಅದರಲ್ಲಿ ಬರುವಂಥ ಅಮೈನೋ ಆಸಿಡ್ ಆಗ್ಬೋದು, ಶುಗರ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಇದೆಲ್ಲ ಏನು ಬರುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಂಡರಲ್ಲಿ ಬರುತ್ತೆ, ಅದೇನೇ ಪ್ರೈಮರಿ ಮೆಟಬಾಲೈಟ್ಸ್. ಹಾಗಿದ್ರೆ ಸೆಕೆಂಡ್ರಿ ಮೆಟಬಾಲೈಟ್ಸ್ ಅಂದರೆ ಏನು ಅಂದರೆ, ಸೆಕೆಂಡ್ರಿ ಮೆಟಬಾಲೈಟ್ಸ್ ಆರ್ ನಥಿಂಗ್ ಬಟ್ ವಿಚ್ ಆರ್ ಫೌಂಡ್ ಇನ್ ಪ್ಲಾಂಟ್ಸ್. ಓಕೆ, ಪ್ಲಾಂಟ್ಸಲ್ಲಿ ಮತ್ತು ಫಂಗಸಲ್ಲಿ, ಮೈಕ್ರೋಬಿಯಲ್ ಸೆಲ್ಸಲ್ಲಿ ಕೆಲವೊಂದು ಸೆಕೆಂಡ್ರಿ ಮೆಟಬಾಲೈಟ್ಸ್ ಕೂಡ ನಮಗೆ ಕಾಣಿಸುತ್ತೆ. ಇದು ಅನಿಮಲ್ಸ್ ಟಿಶ್ಯೂಸಲ್ಲಿ ಇರೋದಿಲ್ಲ. ಓಕೆ, ಅನಿಮಲ್ ಟಿಶ್ಯೂ ಅಲ್ಲಿ ನಮಗೆ ಕಾಣೋದು ಅಮೈನೋ ಆಸಿಡ್, ಶುಗರ್, ಪ್ರೋಟೀನ್ ಈ ಥರದ್ದು ಕಾಣುತ್ತೆ. ಅದೇ ನೀವು ಪ್ಲಾಂಟ್ನ ತೊಗೊಂಡು ಅದರದಲ್ಲಿ ಏನಿದೆ ಕೆಮಿಕಲ್ ಕಾಂಪೋಸಿಷನ್ ಅಂತ ನೋಡಿದಾಗ ಪ್ರೈಮರಿ ಮೆಟಬಾಲೈಟ್ಸ್ ಇರುತ್ತೆ, ಇರಲ್ಲ ಅಂತಲ್ಲ. ಅದ್ರ ಜೊತೆಗೆ ಸೆಕೆಂಡ್ರಿ ಮೆಟಬಾಲೈಟ್ಸ್ ಕೂಡ ನಮಗೆ ಪ್ಲಾಂಟ್ಸಲ್ಲಿ ಸಿಗುತ್ತೆ. ಏನದು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಏನಿದೆ ಪ್ಲಾಂಟ್ಸಲ್ಲಿ ಬರುವಂಥ ಕೆಲವೊಂದು ಗಮ್ಸ್ ಆಗ್ಬೋದು, ಕೆಲವೊಂದು ಆಯಿಲ್ಗಳು ಪ್ರೊಡ್ಯೂಸ್ ಮಾಡುತ್ತೆ ಪ್ಲಾಂಟ್, ಅದಾಗಿರ್ಬೋದು, ಆಲ್ಕಲೈಡ್ಸ್ ಆಗಿರ್ಬೋದು, ಫ್ಲಾವನಾಯ್ಡ್ಸ್ ಆಗಿರ್ಬೋದು, ಇದೆಲ್ಲ ಏನು ಸೆಕೆಂಡ್ರಿ ಮೆಟಬಾಲೈಟ್ಸ್. ಮತ್ತು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಇದೆಲ್ಲ ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳಿ, ಯಾವುದು ರಬ್ಬರ್ ಟ್ರೀಯಿಂದ ರಬ್ಬರ್ ಬರುತ್ತಲ್ವಾ, ಆ ರಬ್ಬರ್ ಅಥವಾ ಮಿಲ್ಕ್ ಕೈಂಡ್ ಏನು ವೈಟ್ ಕಲರ್ ಬರುತ್ತೆ, ಅದು ಪ್ಲಾಂಟ್ಗೆ ಬೇಕಾಗಿಲ್ಲ, ಅದನ್ನು ಸೆಕೆಂಡ್ರಿ ಮೆಟಬಾಲೈಟ್ ಆಗಿ ಪ್ಲಾಂಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದಕ್ಕೆ ಅದು ಬೇಕಾಗಿಲ್ದಿರೋದ್ರಿಂದ ಅದು ವೇಸ್ಟ್ ಆದರೂ ಕೂಡ ಪ್ಲಾಂಟ್ಗೆ ಎಫೆಕ್ಟ್ ಆಗಲ್ಲ. ಹಾಗೆ ಕೆಲವೊಂದು ಆಯಿಲ್ಗಳನ್ನ ಪ್ಲಾಂಟ್ ಪ್ರೊಡ್ಯೂಸ್ ಮಾಡುತ್ತೆ, ಅದು ಕೂಡ ಪ್ಲಾಂಟ್ಗೆ ಬೇಕಾಗಿಲ್ಲ. ಸೊ ಈ ಥರ ಅದಕ್ಕೆ ಬೇಡದಿರೋಂಥದ್ದು ಕೆಲವೊಂದು ಕೆಮಿಕಲ್ಗಳನ್ನ ಪ್ಲಾಂಟ್ ಪ್ರೊಡ್ಯೂಸ್ ಮಾಡ್ತಿದೆಯಲ್ಲ, ಫಾರ್ ದೇರ್ ಪ್ರೊಟೆಕ್ಷನ್ ಆರ್ ಫಾರ್ ಎನಿ ಅದರ್ ಪರ್ಪಸ್, ಅದರ ಒಂದು ಮೈಕ್ರೋಬ್ಸಿಂದ ಅಥವಾ ಏನಾದರೂ ಒಂದು ಬೇರೆ ರೀತಿ ಅಟ್ಯಾಕಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಫಂಗಸ್ ಬರಬಾರ್ದು ಅಂತ ಆಗಿರ್ಬೋದು, ಅಥವಾ ಬ್ಯಾಕ್ಟೀರಿಯಲ್ ಅಟ್ಯಾಕ್ ಆಗಬಾರ್ದು ಅಂತಲೂ ಏನೋ ಒಂದು ಕೆಲವೊಂದು ರೀತಿ ಮೆಕ್ಯಾನಿಸಮ್ಗಳನ್ನ ಪ್ಲಾಂಟ್ಸ್ ಇಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಅದೇನು ಮಾಡುತ್ತೆ, ಕೆಲವೊಂದು ಈ ಥರ ಲಿಕ್ವಿಡ್ಸ್ಗಳು ಅಥವಾ ಕೆಲವೊಂದು ಆಯಿಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದೇ ಸೆಕೆಂಡ್ರಿ ಮೆಟಬಾಲೈಟ್ಸ್. ಅದನ್ನು ನಾವು ಪ್ಲಾಂಟ್ಸಲ್ಲಿ ಮಾತ್ರ ನೋಡೋಕ್ಕಾಗೋದು. ಅನಿಮಲ್ಸಲ್ಲಿ ಈ ಥರ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಈ ಥರ ಸೆಕೆಂಡ್ರಿ ಮೆಟಬಾಲೈಟ್ಸ್ ನಮಗೆ ಇಲ್ಲ. ಅದೇ ಪ್ಲಾಂಟ್ಸ್ಗೆ ಈ ಥರ ಸೆಕೆಂಡ್ರಿ ಮೆಟಬಾಲೈಟ್ಸ್ ಇದೆ. ಸೊ ಇದ್ರ ಬಗ್ಗೆ ಜಸ್ಟ್ ಏನದು ಅಂತ ನೋಡ್ಕೊಂಡಿದ್ರೆ ಸಾಕು, ಪ್ರೈಮರಿ ಮೆಟಬಾಲೈಟ್ಸ್ ಯಾವುದು ಮತ್ತು ಸೆಕೆಂಡ್ರಿ ಮೆಟಬಾಲೈಟ್ಸ್ ಯಾವುದು ಅಂತ. ಸೊ ಇದೆಲ್ಲ ಏನಿದೆ, ಗಮ್ಸ್ ಆಗಿರ್ಬೋದು ಮತ್ತು ಸ್ಪೈಸಸ್ ಎಲ್ಲ ನಾವೇನು ಯೂಸ್ ಮಾಡ್ತೀವಿ, ಇದೆಲ್ಲ ಏನಾಗುತ್ತೆ, ಅದು ಸೆಕೆಂಡ್ರಿ ಮೆಟಬಾಲೈಟ್ಸಿಗೆ ಬರುತ್ತೆ. ಬಯೋ ಮ್ಯಾಕ್ರೋಮಾಲಿಕ್ಯೂಲ್ಸ್ ಈ ಹೆಡ್ಡಿಂಗ್ ಅಂಡರಲ್ಲಿ 2 ವರ್ಡ್ಗಳು ನಿಮಗೆ ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಡೆಫಿನೇಷನ್ ಕೇಳೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಒಂದು ಕಾನ್ಸೆಪ್ಟ್ ಬಿಟ್ಟಿದ್ದಲ್ಲ ನಾನು, ಎಕ್ಸ್ಟ್ರಾಕ್ಷನ್ ಹೇಗೆ ಮಾಡೋದು ಬಯೋಮಾಲಿಕ್ಯೂಲ್ ಅಥವಾ ಅನಾಲಿಸಿಸ್ ಹೇಗೆ ಮಾಡೋದು ಅಂತ, ಅದನ್ನು ನಾನು ಬಿಟ್ಟಿದ್ನಲ್ಲ. ಸೊ ಅದನ್ನು ಜಸ್ಟ್ ಒಂದು ಬ್ರೀಫಾಗಿ ಒಂದು ಹೇಳ್ತೀನಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನ ತೊಗೊಂಡು ಆ್ಯಸಿಡ್ ಒಳಗಡೆ ಹಾಕಿದಾಗ ಕೆಲವೊಂದು ಮಾಲಿಕ್ಯೂಲ್ಸ್ಗಳು ಸಾಲ್ಯುಬಲ್ ಆಗಿಬಿಡುತ್ತೆ, ಅಂದರೆ ಕರ್ಗೋಗುತ್ತೆ, ಕೆಲವೊಂದು ಕರ್ಗಲ್ಲ. ಓಕೆ, ಸೊ ಆ ಕರ್ಗೋಗುತ್ತಲ್ಲ, ಅದ್ರದ್ದು ವೇಟ್ ಯೂಶಲಿ ಮಾಲಿಕ್ಯೂಲ್ ವೇಟ್ 18 ಇಂದ 800 ಡಾಲ್ಟನ್ಸ್ ಅಷ್ಟೇ ಇರುತ್ತೆ.
ಓಕೆ. ಸೊ ಈ ಅಪ್ರಾಕ್ಸಿಮೇಟ್ಲಿ ಈ ರೇಂಜಲ್ಲಿ ಇರುವಂಥದ್ದು ಆ್ಯಸಿಡಲ್ಲಿ ಸಾಲ್ಯುಬಲ್ ಆಗಿಬಿಡುತ್ತೆ, ಅಂದರೆ ಕರ್ಗೋಗುತ್ತೆ. ಆ ಥರದ್ದನ್ನು ನಾವೇನು ಹೇಳ್ತೀವಿ ಅಂತಂದರೆ ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ದೇ ಆರ್ ರೆಫರ್ಡ್ ಆಸ್ ಮೈಕ್ರೋ ಮಾಲಿಕ್ಯೂಲ್ಸ್ ವಿಚ್ ಆರ್ ಹ್ಯಾವಿಂಗ್ ಲೆಸ್ ದ್ಯಾನ್ 1000 ಡಾಲ್ಟೋನ್ಸ್. ಓಕೆ, 1000ಗಿಂತ ಕಡಿಮೆ ಇರುವಂಥ ಆ್ಯಸಿಡಲ್ಲಿ ಸಾಲ್ಯುಬಲ್ ಆಗುವಂಥ ಈ ಮಾಲಿಕ್ಯೂಲ್ಸ್ಗಳೇನಿದೆ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ ಏನಿದೆ ಅದನ್ನು ನಾವೇನು ಹೇಳ್ತೀವಿ, ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಅದರದ್ದು ಆಪೋಸಿಟ್ನ ನೀವು ಬರೆದ್ರೆ ಮ್ಯಾಕ್ರೋ ಮಾಲಿಕ್ಯೂಲ್ಗಾಯಿತು. ಅಂದರೆ ಯಾವುದ್ರದ್ದು ಮಾಲಿಕ್ಯುಲರ್ ವೇಟ್ ಎಬೋ 1000 ಇದೆ ಅಥವಾ ಎಬೋ 800 ಡಾಲ್ಟೋನ್ ಇದೆ ವಿಚ್ ಆರ್ ಇನ್ಸಾಲ್ಯುಬಲ್ ಇನ್ ದ ಸಾಲಿಡ್ ಪೂಲ್, ಅದನ್ನು ನಾವೇನು ಹೇಳ್ತೀವಿ, ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ವಿಚ್ ಆರ್ ಆ್ಯಸಿಡ್ ಇನ್ಸಾಲ್ಯುಬಲ್ ಫ್ರಾಕ್ಷನ್ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಲೆಸ್ ಮೋರ್ ದ್ಯಾನ್ 800 ಡಾಲ್ಟೋನ್ ವೆಯ್ಟ್. ಹೀಗೆ ಬರೆದ್ರೆ ಸಾಕು. ಓಕೆನಾ. ಸೊ ಇದೆರಡು ನೀವು ತಿಳ್ಕೊಂಡಿದ್ರೆ ಸಾಕು, ಬೇರೆ ಏನು ಇದರಲ್ಲಿ ನೋಡ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಇದರಲ್ಲಿ ಲಿಪಿಡ್ಸ್ ಏನಿರುತ್ತಲ್ಲ ಇದು ಮ್ಯಾಕ್ರೋ ಮಾಲಿಕ್ಯೂಲ್ ಅಂಡರಲ್ಲೇ ಬಂದರೂ ಕೂಡ ಅಂದರೆ ಇನ್ಸಾಲ್ಯುಬಲ್ ಆಗಿರುತ್ತೆ. ಬಟ್ ಮ್ಯಾಕ್ರೋ ಮಾಲಿಕ್ಯೂಲ್ ಅಲ್ಲ, ಅದು ಮೈಕ್ರೋ ಮಾಲಿಕ್ಯೂಲ್ ಆಗಿರುತ್ತೆ. ಅದೇನು ಎಕ್ಸೆಪ್ಷನ್, ಯಾಕೆ ಅದು ಮೈಕ್ರೋ ಮಾಲಿಕ್ಯೂಲ್ ಆದರೂ ಕೂಡ ಇನ್ಸಾಲ್ಯುಬಲ್ ಅಂತ ನೀವು ಅದನ್ನು ನೋಡಿಕೊಂಡು ಓದ್ಕೊಳ್ಳಿ, ಅಷ್ಟೇ ಸಾಕು. ನೆಕ್ಸ್ಟ್ ಮೇನ್ ಕಾನ್ಸೆಪ್ಟ್ಗಳೇನಿದೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಇದೆಲ್ಲ ಇದೆ. ಸೊ ಇದನ್ನ ಈಗ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಪ್ರೋಟೀನ್ಸ್. ಪ್ರೋಟೀನ್ ಇಸ್ ಅ ಪಾಲಿಮರ್ ಆಫ್ ಅಮೈನೋ ಆಸಿಡ್. ಎಲ್ಲದರದ್ದು ಸಿಂಪಲ್ ಫಾರ್ಮ್ಗಳೇನು ಅಂತ ಫಸ್ಟ್ ನಿಮಗೆ ಗೊತ್ತಿರಬೇಕು. ಪ್ರೋಟೀನ್ ಸಿಂಪಲ್ ಫಾರ್ಮ್ ಏನು, ಅಮೈನೋ ಆಸಿಡ್. ಸೊ ಅಮೈನೋ ಆಸಿಡ್ ಕೇಳಿರ್ತೀರ ಅಲ್ವಾ, ಅಮೈನೋ ಆಸಿಡ್ ಅಂತ. ಸೊ ಅಮೈನೋ ಆಸಿಡ್ಗಳೆಲ್ಲ ಸೇರ್ಕೊಂಡು ಒಂದು ಚೈನ್ ಮಾಡಿರುತ್ತೆ, ಕಂಪ್ಲೀಟ್ ಒಂದು ಉದ್ದಕ್ಕೊಂದು ಚೈನ್ ಆಗಿರುತ್ತೆ. ಆ ಚೈನೇ ಪ್ರೋಟೀನ್. ಓಕೆ. ಸೊ ಇಟ್ ಇಸ್ ಒನ್ ಯೂನಿಟ್ನ ಏನು ಹೇಳ್ತೀವಿ ಅಥವಾ ಒನ್ ಮಾಲಿಕ್ಯೂಲ್ನ ಏನು ಹೇಳ್ತೀವಿ, ಅಮೈನೋ ಆಸಿಡ್ ಅಂತೀವಿ. ಇದಕ್ಕಿಂತ ಸಿಂಪಲ್ ಫಾರ್ಮ್ ನಿಮಗೆ ಮಾಡೋದಕ್ಕಾಗಲ್ಲ. ಸೊ ಲಾಸ್ಟ್ ಸಬ್ ಯೂನಿಟ್ ಏನಿದೆ ಪ್ರೋಟೀನ್ದು ಅದು ಅಮೈನೋ ಆಸಿಡ್. ಅಮೈನೋ ಆಸಿಡ್ ಒಂದೇ ಥರ ಇರಲ್ಲ. ಇಲ್ಲಿ ನಾನು ಅಮೈನೋ ಆಸಿಡ್ ಅಂತ ಒಂದು ಫುಲ್ ಚೈನ್ ತೋರಿಸ್ಬಿಟ್ಟಿದ್ದೀನಿ. ಬಟ್ ಇದು ಹೆಟ್ರೋ ಪಾಲಿಮರ್ ಆಗಿರುತ್ತೆ. ಪಾಲಿಮರೇ ಚೈನ್ ಆಫ್. ಪಾಲಿ ಅಂದ್ರೆ ಏನರ್ಥ, ಪಾಲಿ ಅಂದರೆ ಮೆನಿ. ಸೊ ಎಲ್ಲ ವರ್ಡ್ಗೂ ಮೀನಿಂಗ್ ತಿಳ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ವರ್ಡ್ ಮೀನಿಂಗ್ ತಿಳ್ಕೊಂಡ್ರೆ ನಿಮಗೆ ಕಷ್ಟನೇ ಆಗಲ್ಲ ಬಯಾಲಜಿ ಅಂತ. ಮೇನ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಹೇಳೋದೇ ಇದು, ಮ್ಯಾಮ್ ಆ ಟರ್ಮ್ಗಳೇನಿದೆ ಅದು ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ ಅಂತ. ಆ ಟರ್ಮ್ಗಳು ಯಾಕೆ ನಿಮಗೆ ನೆನಪಾಗಲ್ಲ ಅಂದರೆ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಂಡಿರಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಪಾಲಿ ಅಂದ್ರೆ ಏನು, ಮೆನಿ. ಪಾಲಿಮರ್ ಅಂತಂದ್ರೆ ಎಲ್ಲ ಅಮೈನೋ ಆಸಿಡ್ಗಳು ಸೇರಿ ಒಂದು ಚೈನ್ ಆಗಿರುತ್ತಲ್ಲ, ಮೆನಿ ಅಮೈನೋ ಆಸಿಡ್ಸ್ ವಿಲ್ ಫಾರ್ಮ್ ಅ ಚೈನ್. ಆ ಚೈನ್ ನಾವೇನು ಹೇಳ್ತೀವಿ, ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನು ಅಮೈನೋ ಆಸಿಡ್ ಅಂತ ಇಲ್ಲಿ ತೋರಿಸಿದ್ದೀನಿ, ಒಂದು ಚೈನ್ ತೋರಿಸಿದ್ದೀನಿ ಎಕ್ಸಾಂಪಲ್ಗೆ. 4 ಬರ್ದಿದ್ದೀನಿ, ಹಾಗಂತ 4 ಅಂತಲ್ಲ, ತುಂಬಾನೇ ಮಾಲಿಕ್ಯೂಲ್ಗಳು ಜಾಯಿನ್ ಆಗಿ ಕಂಪ್ಲೀಟ್ ಒಂದು ಪ್ರೋಟೀನ್ ಮಾಡಿರುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ನಾನು ಏನು ಬರ್ದಿದ್ದೀನಿ, ಇಟ್ ಇಸ್ ಅ ಹೆಟ್ರೋ ಪಾಲಿಮರ್ ಅಂತ ಬರ್ದಿದ್ದೀನಿ. ಹಾಗಂದ್ರೆ ಏನು, ಹೆಟ್ರೋ ವರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಅಂತ. ಹೆಟಿರೋ ಅಂದರೆ ಡಿಫ್ರೆಂಟ್, ಪಾಲಿಮರ್ ಅಂತಂದರೆ ಜಸ್ಟ್ ನಾನು ಈಗ ತಾನೇ ಹೇಳಿದೆ ಪಾಲಿಮರ್ ಅಂದ್ರೆ ಏನು ಅಂತ. ಸೊ ಬೇರೆ ಬೇರೆ ಡಿಫ್ರೆಂಟ್ ಮಾಲಿಕ್ಯೂಲ್ಗಳು ಅಥವಾ ಡಿಫ್ರೆಂಟ್ ಅಮೈನೋ ಆಸಿಡ್ಗಳು ಒಂದು ಚೈನ್ ಮಾಡಿರುತ್ತೆ. ಇಲ್ಲಿ ಬರ್ದಿರೋದು ಅಮೈನೋ ಆಸಿಡ್ ಎಲ್ಲದಕ್ಕೂ ಅಮೈನೋ ಆಸಿಡ್ ಅಂತಾನೆ ಬರ್ದಿದ್ದೀನಿ. ಬಟ್ ನಿಮಗೆ ಗೊತ್ತು, ಟೋಟಲ್ ಎಸೆನ್ಷಿಯಲ್ ಅಮೈನೋ ಆಸಿಡ್ 20 ಇದೆ. 20 ಅಮೈನೋ ಆಸಿಡ್ ಎಲ್ಲ ಬೇರೆ ಬೇರೆ ಇದೆ. ಅಲೆನೈನ್ ಆಗಿರ್ಬೋದು, ಗ್ಲೈಸಿನ್ ಆಗಿರ್ಬೋದು, ಈ ಥರ ನಿಮಗೆ ಬೇರೆ ಬೇರೆ ಪ್ರೋಟೀನ್ಗಳಿದೆ. ಆ ಎಲ್ಲ ಡಿಫ್ರೆಂಟ್ ಪ್ರೋಟೀನ್, ಬೇರೆ ಬೇರೆ ಅಮೈನೋ ಆಸಿಡ್ಗಳಿದೆ. ಆ ಅಮೈನೋ ಆಸಿಡ್ಗಳೆಲ್ಲ ಇಲ್ಲಿ ಗ್ಲೈಸಿನ್ ಇರ್ಬೋದು, ಲೈಸಿನ್ ಇರ್ಬೋದು, ಈ ಥರ ಬೇರೆ ಬೇರೆ ಅಮೈನೋ ಆಸಿಡ್ಗಳೆಲ್ಲ ಒಂದು ಚೈನ್ ಆಗಿ ಫಾರ್ಮ್ ಆಗಿ ಫೈನಲ್ ಆಗಿ ಒಂದು ಪ್ರೋಟೀನ್ ಅಂತ ಫಾರ್ಮ್ ಮಾಡ್ತಾ ಇದೆ. ಸೊ ಇದು ಹೆಟ್ರೋಪಾಲಿಮರ್. ಒಂದೊಂದು ಥರ ಡಿಫ್ರೆಂಟ್ ಚೈನ್ನ ಫಾರ್ಮ್ ಮಾಡಿ ಒಂದು ಪ್ರೋಟೀನ್ ಒಂದು ಫಂಕ್ಷನ್ನ ಹೆಲ್ಪ್ ಮಾಡಿದ್ರೆ ಇನ್ನೊಂದು ಪ್ರೋಟೀನ್ ಇನ್ನೊಂದು ಥರ ಫಂಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಓಕೆ. ನೆಕ್ಸ್ಟ್ ನೋಡೋದಾದ್ರೆ ಅಮೈನೋ ಆಸಿಡ್ ಕಂಟೆಂಟ್ಸ್. ಏನಿದು ಅಮೈನೋ ಆಸಿಡ್ ಅಂತ ಹೇಳಿದ್ವಿ ಅಲ್ವಾ, ಈ ಅಮೈನೋ ಆಸಿಡ್ ಅಲ್ಲಿ ಏನಿದೆ ಹಾಗಾದ್ರೆ, ಅಮೈನೋ ಆಸಿಡ್ ಅಲ್ಲಿ ನಿಮಗೆ ಇಲ್ಲಿ ಒಂದು ಕಾರ್ಬನ್ ಕಾಂಪೌಂಡ್ ನಾನು ಹೇಳ್ದೆ ಅಲ್ಲ, ಇಲ್ಲಿ ನೀವು ಏನೇ ತಗೊಂಡ್ರು ಪ್ರೋಟೀನ್ ಆಗಲಿ ಕಾರ್ಬೋಹೈಡ್ರೇಟ್ ಆಗಲಿ ನ್ಯೂಕ್ಲಿಕ್ ಆಸಿಡ್ ಕಾರ್ಬನ್ ಇದ್ದೇ ಇರುತ್ತೆ. ಸೊ ಮೇನ್ ಆಗಿ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಕಾರ್ಬನ್ ಕಾಂಪೌಂಡ್ಸ್. ಸೊ ಇಲ್ಲಿ ಕಾರ್ಬನ್ ಒಂದಿದೆ, ಕಾರ್ಬನ್ಗೆ ಎಷ್ಟು ವ್ಯಾಲೆನ್ಸ್ 4 ಅಲ್ವಾ. ಸೊ 4 ಇಲ್ಲಿ ತೋರಿಸಿದ್ದೀನಿ. ಸೊ 4 ಕಡೆ 4 ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಅದರಲ್ಲಿ ಅಟ್ಯಾಚ್ ಆಗಿದೆ. ಒಂದು ಕಡೆ ಹೈಡ್ರೋಜನ್, ಇನ್ನೊಂದು ಕಡೆ ಆಸಿಡ್ ಗ್ರೂಪ್ ದಟ್ COH, ಇನ್ನೊಂದು ಅಮೈನೋ ಗ್ರೂಪ್ NH2, ಇನ್ನೊಂದು ಆರ್ ಅಂದರೆ ಫಂಕ್ಷನಲ್ ಗ್ರೂಪ್. ಒಂದು ಫಂಕ್ಷನಲ್ ಗ್ರೂಪ್ ಹಾಗೆ ಬಿಟ್ಟಿರ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಏನು ಬೇಕಾದರೂ ಬಂದು ಅಟ್ಯಾಚ್ ಆಗ್ಬೋದು. ಇಲ್ಲಿ ಏನು ಬಂದು ಅಟ್ಯಾಚ್ ಆಗುತ್ತೆ ಅದ್ರ ಬೇಸ್ ಮೇಲೆ ಯಾವ ಥರ ಪ್ರೋಟೀನ್ ಆಗ್ತಾ ಇದೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗೋದು. ಇದು ಅಲಿನಿನ, ಗ್ಲೈಸಿನ, ಯಾವ ಥರ ಪ್ರೋಟೀನ್ ಅಂತ ಇದೆ ಡಿಸೈಡ್ ಮಾಡೋದು. ರೆಸ್ಟ್ ಏನಿದೆ, ಈ 3 ಏನಿದೆ ಅದು ಕಾಮನ್ ಆಗಿ ಎಲ್ಲದಕ್ಕೂ ಇರುತ್ತೆ. ಸೊ ಇದು ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್. ಬೇಸಿಕ್ ಸ್ಟ್ರಕ್ಚರ್ ಏನಾದರೂ ಕೇಳಲ್ಲ ಯೂಶಲಿ, ಬಟ್ ಕೇಳಿದರೆ ನಿಮಗೆ ಗೊತ್ತಿರಲಿ ಏನು ಅಂತ. ಸುಮ್ಮನೆ ನೀವು ಸಡನ್ ಆಗಿ ನಾನು ಮೇನ್ ಕಾನ್ಸೆಪ್ಟ್ಗೆ ಜಂಪ್ ಆಗೋದಕ್ಕಾಗಲ್ಲ. ಏನಿದೆ ಅಂತ ನಿಮಗೆ ಒಂದು ಬ್ರೀಫ್ ಆಗಿ ಗೊತ್ತಿರಬೇಕು ಈ ಲೆಸನಲ್ಲಿ ಏನಿದೆ ಅಂತ. ಸೊ ನಾನು ಬ್ರೀಫ್ ಆಗಿ ಹೇಳಿಬಿಟ್ಟು ಮತ್ತೆ ಮೇನ್ ಕಾನ್ಸೆಪ್ಟ್ಗಳಿಗೆ ಇಲ್ಲೇ ಬರುತ್ತೆ. ಇದರ ಅಂಡರಲ್ಲೇ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಬರ್ದಿದ್ದೀನಲ್ಲ ಅಮೈನೋ ಆಸಿಡ್ ಅಂತ. ಈ ಅಮೈನೋ ಆಸಿಡ್ಗಳ ಮಧ್ಯದಲ್ಲಿ ಬಾಂಡ್ ಇರುತ್ತೆ. ಏನಾದರೂ ಒಂದು ಇರಬೇಕಲ್ವ ಅಟ್ಯಾಚ್ ಆಗೋದಕ್ಕೆ. ಸೊ ಯಾವುದು ಅದೆರಡನ್ನ ಹಿಡಿದಿಟ್ಕೊಳ್ತಾ ಇದೆ ಅಂದರೆ ಬಾಂಡ್ಸ್ಗಳು ಹಿಡಿದಿಟ್ಕೊಳ್ತಾ ಇರೋದು. ಈ ಬಾಂಡ್ನ ನಾವೇನು ಹೇಳ್ತೀವಿ ಅಂದರೆ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀವಿ.
ಓಕೆ, ಸೊ ಅದನ್ನ ಬರ್ದಿರೋದು ನಾನು ಇಲ್ಲಿ. ಯಾವ ಬಾಂಡ್ ಇದೆ? ಪ್ರೋಟೀನ್ಸ್ ಅಲ್ಲಿ ಪೆಪ್ಟೈಡ್ ಬಾಂಡ್ ಇದೆ. ನೆಕ್ಸ್ಟ್ 4 ಲೆವೆಲ್ಸ್ ಆಫ್ ಸ್ಟ್ರಕ್ಚರ್. ಈ ಪ್ರೋಟೀನ್ ಅಲ್ಲಿ 4 ಡಿಫ್ರೆಂಟ್ ಲೆವೆಲ್ ಆಫ್ ಸ್ಟ್ರಕ್ಚರ್ ಇದೆ. ಪ್ರೈಮರಿ ಪ್ರೋಟೀನ್, ಸೆಕೆಂಡರಿ ಪ್ರೋಟೀನ್, ಟರ್ಷರಿ ಪ್ರೋಟೀನ್ ಮತ್ತೆ ಕ್ವಾಟರ್ನರಿ ಪ್ರೋಟೀನ್. ಏನಕ್ಕೆ ಇದು ಡಿಫ್ರೆಂಟ್ ಲೆವೆಲ್? ಬೇಸ್ಡ್ ಆನ್ ದ ಸಿಂಪ್ಲಿಸಿಟಿ. ಒಂದೇ ಸಿಂಪಲ್ ಚೈನ್ ಫಾರ್ಮ್ ಇದ್ರೆ ಅದನ್ನೇನು ಹೇಳ್ತೀವಿ? ಪ್ರೈಮರಿ ಪ್ರೋಟೀನ್ ಅಂತೀವಿ. ನಾನು ಇಲ್ಲಿ ಡ್ರಾ ಮಾಡಿರೋದು ಪ್ರೈಮರಿ ಪ್ರೋಟೀನ್, ಒಂದು ಸಿಂಪಲ್ ಒಂದು ಚೈನ್ ಆಗಿದೆ. ಅದೇ ನೀವು ನೆಕ್ಸ್ಟ್ ಸ್ವಲ್ಪ ಕಾಯಿಲಿಂಗ್ ಆಯಿತು, ಸ್ವಲ್ಪ ಅದೆಲ್ಲ ಏನಾಯ್ತು, ಈ ತರ ಫುಲ್ ಚೈನ್ ಅಲ್ಲಿ ಇದ್ದಿದ್ದು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ತರ ಕಾಯಿಲ್ ಆಯ್ತು. ಆಗೇನ್ ಹೇಳ್ತೀವಿ? ಅದನ್ನ ಸೆಕೆಂಡರಿ ಪ್ರೋಟೀನ್ ಅಂತ ಹೇಳ್ತೀವಿ. ಇನ್ನು ಟರ್ಷರಿಗೆ ಬಂದಾಗ ಇನ್ನೂ ಸ್ವಲ್ಪ ಕಾಯಿಲಿಂಗ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಇದು ಟರ್ಷರಿ ಪ್ರೋಟೀನ್. ಕ್ವಾಟರ್ನರಿ ಅಂದ್ರೆ ಇನ್ನೂ ಜಾಸ್ತಿ ಕಾಯಿಲಿಂಗ್. ಓಕೆ, ಇದು ಯಾಕೆ ಈ ತರ ಕಾಯಿಲ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಮೇನ್ ಆಗಿ ಆಕ್ಟಿವ್ ಆಗಿ ಫಂಕ್ಷನ್ ಮಾಡಬೇಕು ಅಂದ್ರೆ ಈ ತರ ಕಾಯಿಲಿಂಗ್ ನೆಸೆಸಿಟಿ ಇರುತ್ತೆ. ಸೊ ಎಷ್ಟು ಕಾಯಿಲ್ ಆಗುತ್ತೋ ಅಷ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಕೊಡುತ್ತೆ. ಸೊ ಸಿಂಪಲ್ ಆಗಿದ್ರೆ ಅದರದ್ದು ಫಂಕ್ಷನ್ ಅಷ್ಟೇನು ಇಂಪಾರ್ಟೆಂಟ್ ಇರಲ್ಲ. ನೆಕ್ಸ್ಟ್ ಸೆಕೆಂಡರಿ ಸ್ಟ್ರಕ್ಚರ್ ಅಲ್ಲೂ ಕೂಡ ಮೇನ್ ಆಗಿ ಸೆಕೆಂಡರಿ ಸ್ಟ್ರಕ್ಚರ್ ಏನಂತಂದ್ರೆ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಇದೆ ಅಂದ್ರೆ ಯಾವುದೋ ಒಂದು ನಿಮ್ಮ ಸ್ಟಮಕ್ ಸ್ಟ್ರಕ್ಚರ್ ಆಗಿರ್ಬೋದು, ಬೇರೆ ಏನೋ ಒಂದು ಸ್ಟ್ರಕ್ಚರ್ ಆಗಿರ್ಬೋದು, ಸಿಂಪಲ್ ಆಗಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಅದರಲ್ಲಿ ಪ್ರೋಟೀನ್ ಇರುತ್ತಾ? ಡೆಫಿನೆಟ್ಲಿ ಅದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಇದ್ರೆ ಸೆಕೆಂಡರಿ ಸ್ಟ್ರಕ್ಚರ್ ಅದಕ್ಕೆ ಸಾಕು. ಟರ್ಷರಿ ಸ್ಟ್ರಕ್ಚರ್ ಅಂತ ಬಂದಾಗ ನಿಮ್ಮ ಮೇನ್ ಫಂಕ್ಷನ್ ಮಾಡುವಂತ ಒಂದು ಕೆಲವೊಂದು ಮಾಲಿಕ್ಯೂಲ್ಗಳಿದೆ. ಫಾರ್ ಎಕ್ಸಾಂಪಲ್ ಎಂಜೈಮ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೋಟೀನ್. ಸೊ ಎಂಜೈಮ್ ಆಕ್ಟಿವ್ ಆಗಿ ಅದು ಕೆಲಸ ಮಾಡಬೇಕು ಅಂದ್ರೆ ಅದು ಯಾವ ಲೆವೆಲ್ ಅಲ್ಲಿ ಇರಬೇಕು ಗೊತ್ತಾ? ಅದು ಟರ್ಷರಿ ಲೆವೆಲ್ ಅಲ್ಲಿ ಇರಬೇಕು. ಓಕೆ, ಈ ಕ್ವಾಟರ್ನರಿಗೆ ಬಂದ್ರೆ ಇದು ಕೂಡ ಇಂಪಾರ್ಟೆಂಟ್. ಎಲ್ಲಿಗೆ ಕ್ವಾಟರ್ನರಿ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರೋದು ಈ ಹಿಮೋಗ್ಲೋಬಿನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹಿಮೋಗ್ಲೋಬಿನ್ ಕ್ವಾಟರ್ನರಿ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ನಿಮಗೆ ಗೊತ್ತು ಹಿಮೋಗ್ಲೋಬಿನ್ ಏನ್ ಫಂಕ್ಷನ್ ಅಂತ, ಆಕ್ಸಿಜನ್ ಕ್ಯಾರಿ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ನಿಮಗೆ 4 ಲೆವೆಲ್ಸ್ ಆಫ್ ಪ್ರೋಟೀನ್ ಇದೆ. ಇದು ಸಿಂಪಲ್ ಆಗಿ ಬ್ರೀಫ್ ಆಗಿ ಪ್ರೋಟೀನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನೋಡೋಣ. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಏನು? ಕಾರ್ಬೋಹೈಡ್ರೇಟ್ ಇಸ್ ಅ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್. ಆಲ್ಡಿಹೈಡ್ ಆದ್ರೂ ಆಗ್ಬೋದು, ಕೀಟೋನ್ ಆದ್ರೂ ಆಗಿರ್ಬೋದು. ಓಕೆ, ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಏನ್ ಹೇಗಂದ್ರೆ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಅಂದ್ರೆ ಇಲ್ಲೂ ಕೂಡ ನಿಮ್ಗೆ ಇದು ಸಿಂಪಲ್ ಸ್ಟ್ರಕ್ಚರ್ ಅಲ್ಲ, ಏನೋ ಒಂದು ಚೈನ್ ತರ ಫಾರ್ಮ್ ಆಗಿ ಕೆಲವೊಂದು ಗ್ರೂಪ್ ಅಲ್ಲಿ ಫಾರ್ಮ್ ಆಗಿ ಅದು ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ನ ಕೊಡ್ತಾ ಇರೋದು. ಸೊ ಇದ್ರದ್ದು ಜನರಲ್ ಫಾರ್ಮುಲಾ ಬರೆಯೋದಾದ್ರೆ ಈ ಕಾರ್ಬೋಹೈಡ್ರೇಟ್ ಜನರಲ್ ಫಾರ್ಮುಲಾ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿ ಎನ್ ಜಾಗದಲ್ಲಿ 6 ಕಾರ್ಬನ್ ತಗೊಳ್ಳೋಣ. ಆಗ ಇನ್ನು ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗ್ಬಿಡುತ್ತೆ. C6H12O6 ಆಯ್ತಲ್ವಾ? ಫಾರ್ಮುಲಾ ಫಾರ್ಮ್ ಆಯ್ತಲ್ಲ. ಇದೆಲ್ಲೋ ಕೇಳಿದಿರಲ್ಲ ನೀವು, C6H12O6 ಏನದು? C6H12O6 ಗ್ಲೂಕೋಸ್. ಸೊ ಗ್ಲೂಕೋಸ್ ಫಾರ್ಮ್ ಆಯ್ತು. ಸೊ ಇಟ್ ಈಸ್ ಗ್ಲೂಕೋಸ್ ಇಸ್ ಒನ್ ಆಫ್ ದ ಕಾರ್ಬೋಹೈಡ್ರೇಟ್. ಓಕೆ, ಸೊ ಹೀಗೆ ಇದು ಜನರಲ್ ಫಾರ್ಮುಲಾ. ಎಷ್ಟು ನಂಬರ್ ಆಫ್ ಕಾರ್ಬನ್ ಇದೆ ಅದ್ರ ಬೇಸ್ ಮೇಲೆ ಈ ಮಾಲಿಕ್ಯೂಲ್ಗಳಿಗೂ ಇದು ಆಡ್ ಆಗಿ ಹೈಡ್ರೋಜನ್ಗೂ ಮತ್ತು ಆಕ್ಸಿಜನ್ಗೂ ಆಡ್ ಆಗಿ ಇದೊಂದು ಕಂಪ್ಲೀಟ್ ಏನಿದೆ ಮಾಲಿಕ್ಯೂಲ್ ಮಾಡ್ತಾ ಇದೆ. ಸೊ ಏನೇನೆಲ್ಲ ಇದೆ ಕಾರ್ಬೋಹೈಡ್ರೇಟ್ ಅಲ್ಲಿ? ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಅದರಲ್ಲಿ ಏನಿತ್ತು ನಿಮಗೆ? ಅಮೈನೋ ಗ್ರೂಪ್ ಇತ್ತು, ಕಾರ್ಬಾಕ್ಸಿಲ್ ಗ್ರೂಪ್ ಇತ್ತು, ಹಾಗೆ ಹೈಡ್ರೋಜನ್ ಗ್ರೂಪ್ ಇತ್ತು. ಅದ್ರ ಜೊತೆ ಫಂಕ್ಷನಲ್ ಗ್ರೂಪ್ 4 ಇತ್ತು. ನೆನಪಿದೆ ಅಲ್ವಾ? ಈ 4 ಇತ್ತು. ಇಲ್ಲೇನೇನಿದೆ? ಕಾರ್ಬನ್, ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ಅದು ಹೇಗೆ ಅರೇಂಜ್ ಆಗಿದೆ? CnH2O (N). ಈ ಫಾರ್ಮುಲಾದಲ್ಲಿ, ಈ ಜನರಲ್ ಫಾರ್ಮುಲಾದಲ್ಲಿ ಅರೇಂಜ್ ಆಗಿರುತ್ತೆ. ಸೊ ನಾವು ಇದ್ರದ್ದು ಕ್ಲಾಸಿಫಿಕೇಶನ್ ನೋಡೋದಾದ್ರೆ, ಕ್ಲಾಸಿಫಿಕೇಶನ್ ಅಂತಂದ್ರೆ ಮೇನ್ ಆಗಿ ನಾವು ಹೇಗೆ ಕಾರ್ಬೋಹೈಡ್ರೇಟ್ ನ ಡಿವೈಡ್ ಮಾಡಬಹುದು ಅಂದ್ರೆ ಬೇಸ್ಡ್ ಆನ್ ದ ನಂಬರ್ ಆಫ್ ಶುಗರ್ ಅಂದ್ರೆ ಏನು? ಇದ್ರದ್ದು ಸಿಂಪಲ್ ಫಾರ್ಮ್ ಏನಿದೆ ಅಲ್ವಾ, ಇಲ್ಲಿ ನಾವು ಸಿಂಪಲ್ ಫಾರ್ಮ್, ಪ್ರೋಟೀನ್ ಅಲ್ಲಿ ಸಿಂಪಲ್ ಫಾರ್ಮ್ ಏನ್ ನೋಡಿದ್ವಿ? ಅಮೈನೋ ಆಸಿಡ್. ಹಾಗೆ ಇದರಲ್ಲಿ ಸಿಂಪಲ್ ಫಾರ್ಮ್ ಶುಗರ್. ಓಕೆ, ಸಿಂಪಲ್ ಶುಗರ್ ಅಂತ ಹೇಳ್ಬೋದು ಅಥವಾ ಸುಮ್ಮನೆ ಶುಗರ್ ಅಂತಾನು ಹೇಳ್ಬೋದು. ಅದರಲ್ಲಿ ಅಮೈನೋ ಆಸಿಡ್ ಸಿಂಪಲ್ ಫಾರ್ಮ್, ಇದರಲ್ಲಿ ಶುಗರ್ ಇಸ್ ಅ ಸಿಂಪಲ್ ಫಾರ್ಮ್. ಸೊ ಶುಗರ್ ಎಷ್ಟಿದೆ ಅನ್ನೋದ್ರ ಬೇಸ್ ಮೇಲೆ ಮೋನೋಸ್ಯಾಕರೈಡ್, ಡೈಸ್ಯಾಕರೈಡ್ ಮತ್ತೆ ಪಾಲಿಸ್ಯಾಕರೈಡ್ ಇದೆ. ಮೋನೋಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್ ಮತ್ತೆ ಪಾಲಿಸ್ಯಾಕರೈಡ್ಸ್ ಯಾವ್ದ್ರ ಬೇಸ್ ಮೇಲೆ ಇರೋದಿದ್ದು? ಬೇಸ್ಡ್ ಆನ್ ದ ನಂಬರ್ ಆಫ್ ಶುಗರ್. ಇಲ್ಲಿ ಒಂದೇ ಒಂದು ಮಾಲಿಕ್ಯೂಲ್ ಆಫ್ ಶುಗರ್ ಇದ್ರೆ ಅದನ್ನ ಮೋನೋ ಅಂತ ವರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ? ಮೋನೋ ಅಂದ್ರೆ ಸಿಂಗಲ್. ಸ್ಯಾಕರೈಡ್ ಅಂದ್ರೆ ಶುಗರ್. ಓಕೆ, ಒಂದೇ ಒಂದು ಶುಗರ್ ಮಾಲಿಕ್ಯೂಲ್ ಇದ್ರೆ ಅದು ಮೋನೋಸ್ಯಾಕರೈಡ್. ಇಲ್ಲಿ ಡೈ ಅಂದ್ರೇನು? 2 ಅಂತ ಅರ್ಥ. ಸ್ಯಾಕರೈಡ್ ಅಂದ್ರೆ ಶುಗರ್. ಎರಡು ಶುಗರ್ ಮಾಲಿಕ್ಯೂಲ್ ಇದ್ರೆ ಅದನ್ನ ಡೈಸ್ಯಾಕರೈಡ್ ಅಂತ ಹೇಳ್ತೀವಿ. ಸೊ ಹೀಗಾದ್ರೂ ನೀವು ಕ್ಲಾಸಿಫೈ ಮಾಡಬಹುದು. ಅಥವಾ ಕೆಲವೊಂದ್ಸಲ ಏನ್ ಕೊಟ್ಟಿರ್ತಾರೆ ಗೊತ್ತಾ? ಮೋನೋಸ್ಯಾಕರೈಡ್ಸ್ ಮತ್ತೆ ಆಲಿಗೋಸ್ಯಾಕರೈಡ್ ಅಂತ ಕೊಟ್ಟಿರ್ತಾರೆ. ಆಲಿಗೋಸ್ಯಾಕರೈಡ್ ಅಂದ್ರೆ ಏನು ಅಂದ್ರೆ 2 to 10 ಮಾಲಿಕ್ಯೂಲ್ಸ್ ಆಫ್ ಶುಗರ್, 2 ರಿಂದ 10 ನೀವು ಅದನ್ನ ಆಲಿಗೋಸ್ಯಾಕರೈಡ್ ಅಂತಾನೆ ಕರಿಬಹುದು. ಅದರಲ್ಲಿ ಒಂದು ಟೈಪ್ ಡೈಸ್ಯಾಕರೈಡ್. ಅದ್ಮೇಲೆ ಟ್ರೈಸ್ಯಾಕರೈಡ್, ಟೆಟ್ರಾಸ್ಯಾಕರೈಡ್ ಅಂತೆಲ್ಲ ಬರುತ್ತೆ. ನಾನು ಇಲ್ಲಿ ಡೈಸ್ಯಾಕರೈಡ್ ನ ಮಾತ್ರ ತಗೊಂಡಿದ್ದೀನಿ, ಬಿಕಾಸ್ ಅದನ್ನ ಮಾತ್ರ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಸಿಲೆಬಸ್ ಅಲ್ಲಿ. ನೀವು ಆಲಿಗೋಸ್ಯಾಕರೈಡ್ ಕ್ಲಾಸಿಫಿಕೇಶನ್ ಮಾಡುವಾಗ ನೀವು ಬೇಕಿದ್ರೆ ಮೋನೋಸ್ಯಾಕರೈಡ್, ಆಲಿಗೋಸ್ಯಾಕರೈಡ್ ಮತ್ತೆ ಪಾಲಿಸ್ಯಾಕರೈಡ್ ಅಂತಾನೆ ಬರ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್. ನಾನು ಇಲ್ಲಿ ಡೈರೆಕ್ಟ್ ಆಗಿ ಡೈಸ್ಯಾಕರೈಡ್ ತಗೊಂಡ್ಬಿಟ್ಟಿದ್ದೀನಿ. ಬೇಕಿದ್ರೆ ನೀವು ಆಲಿಗೋಸ್ಯಾಕರೈಡ್ ಬರೀಬಹುದು. ಆಲಿಗೋಸ್ಯಾಕರೈಡ್ ಅಲ್ಲಿ ಒಂದು ಡೈಸ್ಯಾಕರೈಡ್. ಆಲಿಗೋಸ್ಯಾಕರೈಡ್ ಇಸ್ ಫಾರ್ 2 to 10.
ಓಕೆ 2 to 10 ಮಾಲಿಕ್ಯೂಲ್ಸ್ ವರೆಗೂ 2 to 10 ಶುಗರ್ ಮಾಲಿಕ್ಯೂಲ್ಸ್ ನ ಆಲಿಗೋಸ್ಯಾಕರೈಡ್ ಅಂತ ಕರೆಯೋದು. ಅದರಲ್ಲಿ ನಾನು ಆಲಿಗೋ ಓಕೆ ಅದರಲ್ಲಿ ನಾನು ಡೈಸ್ಯಾಕರೈಡ್ ನ ಮಾತ್ರ ತಗೊಂಡಿದ್ದೀನಿ. ನೆಕ್ಸ್ಟ್ ಪಾಲಿಸ್ಯಾಕರೈಡ್. ಪಾಲಿ ಅಂದ್ರೆ ಏನು? ಮೆನಿ. ಲಾಸ್ಟ್ ಟೈಮ್ ಕಲ್ತಲ್ವಾ ನಾವು, ಲಾಸ್ಟ್ ಪ್ರೋಟೀನ್ ಕಲಿಯುವಾಗ. ಪಾಲಿ ಅಂದ್ರೆ ಮೆನಿ ಶುಗರ್ ಮಾಲಿಕ್ಯೂಲ್ಸ್ ವಿಲ್ ಫಾರ್ಮ್. ಇಟ್ ಮೀನ್ಸ್ ಮೆನಿ ಅಂದ್ರೆ ಮೋರ್ ದ್ಯಾನ್ 10. ಅಪ್ ಟು 10 ಅದು ಆಲಿಗೋಸ್ಯಾಕರೈಡ್ ಅಂಡರ್ ಅಲ್ಲೇ ಬರುತ್ತೆ. ಮೋರ್ ದ್ಯಾನ್ 10 ಇದ್ರೆ ಅದು ಪಾಲಿಸ್ಯಾಕರೈಡ್ ಅಂಡರ್ ಅಲ್ಲಿ ಬರುತ್ತೆ. ಮೊನೋಸ್ಯಾಕರೈಡ್ಗೆ ನಿಮ್ಗೆ ಎಕ್ಸಾಂಪಲ್ ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್. ಈ ಮೂರೂ ಸಿಂಪಲ್ ಫಾರ್ಮ್ ಆಫ್ ಶುಗರ್. ಓಕೆ, ಈ ಏನಿದೆ ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್, ಇದನ್ನ ನೀವು ಜನರಲ್ ಆಗಿ ಈಗ ನೀವು ಫಸ್ಟ್ PUC ಅಲ್ಲಿ ಕಲಿಯುವಂಥದ್ದು. ಈ ಮೂರು ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಕಂಬೈನ್ ಆಗಿ ನೆಕ್ಸ್ಟ್ ಡೈಸ್ಯಾಕರೈಡ್ ನ ಮಾಡ್ತಾ ಇದೆ. ಸೊ ಎರಡೆರಡು ಮಾಲಿಕ್ಯೂಲ್ ಕಾಂಬಿನೇಷನ್ ಅಲ್ಲಿ ನಿಮಗೆ ನೆಕ್ಸ್ಟ್ ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್ ಆಗ್ತಾ ಇದೆ. ಈ ಮೊನೋಸ್ಯಾಕರೈಡ್ಗಳೇ ಎರಡೆರಡು ಸೇರ್ಕೊಂಡು ಯಾವ್ದು ಸೇರ್ತಾ ಇದೆ ಅದ್ರ ಬೇಸ್ ಮೇಲೆ ಮಾಲ್ಟೋಸಾ, ಸುಕ್ರೋಸಾ, ಲ್ಯಾಕ್ಟೋಸಾ ಅಂತ ಹೇಳ್ಬೋದು. ಮಾಲ್ಟೋಸ್ ಯಾವ್ದ್ರಿಂದ ಆಗ್ತಾ ಇದೆ ಅಂದ್ರೆ ಎರಡು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸೆ. ಓಕೆ, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಏನಾಗ್ತಾ ಇದೆ? ಮಾಲ್ಟೋಸ್ ಆಗ್ತಾ ಇದೆ. ಸೊ ಇದನ್ನೇನಂತ ಬರೀಬಹುದು? ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ಓಕೆ, ಸುಕ್ರೋಸ್ ಅಲ್ಲಿ ಏನಂದ್ರೆ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಸೇರಿ ಆಗ್ತಾ ಇರೋದು ಸುಕ್ರೋಸ್. ಹಾಗಿದ್ರೆ ಇದೇನು ನೋಡಿ, ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಸೇರಿ ಸುಕ್ರೋಸ್ ಆಯ್ತು. ಇನ್ನೇನು ಉಳ್ಕೊಳ್ತು? ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್. ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್. ಓಕೆ, ಇದೆರಡು ಸೇರಿ ಏನಾಯ್ತು? ಲ್ಯಾಕ್ಟೋಸ್ ಆಯ್ತು. ಸೊ ಹೇಗೆ ನೆನ್ಪಿಟ್ಕೊಳ್ಳೋದು ಮರ್ತೋಗ್ತಾ ಇದೆ ಅಂತಂದ್ರೆ, ಮಾಲ್ಟೋಸ್ ಏನಿದೆ ನಿಮ್ಗೆ, ಅದು ಮಾಲ್ಟ್, ಇದೆಲ್ಲ ನೀವು ಕುಡಿತೀರಲ್ಲ ಮಾಲ್ಟ್ ಡ್ರಿಂಕ್ ಅದೆಲ್ಲ, ಸೊ ಅದು ಮಾಲ್ಟೋಸ್. ಅದು ಮಾಲ್ಟೋಸ್ ಅಲ್ಲಿ ನಿಮಗೆ ಮೇನ್ ಆಗಿ ಗ್ಲೂಕೋಸೇ ಇರುತ್ತೆ, ಅದಕ್ಕೆ ನಿಮಗೆ ಎನರ್ಜಿ ಸಿಗುತ್ತೆ ಅಂತ ಅದನ್ನ ನೀವು ಕುಡಿಯೋದು. ಅದನ್ನ ನೆನ್ಪಿಟ್ಕೊಳ್ಳಿ. ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ನೀವು ಮಾಲ್ಟ್ ನ ಏನ್ ಹೇಳ್ತೀರಾ, ರಾಗಿ ಮಾಲ್ಟ್ ಆಗ್ಲಿ ಇನ್ನೊಂದಾಗ್ಲಿ ನೀವು ಅದನ್ನ ಕುಡಿತೀರಾ. ನೆಕ್ಸ್ಟ್ ಸುಕ್ರೋಸ್ ನ ನೆನ್ಪಿಟ್ಕೊಳ್ಳೋದಕ್ಕೆ ಗ್ಲೂಕೋಸ್, ಫ್ರಕ್ಟೋಸ್ ಹಾಗೆ ನೆನ್ಪಿಟ್ಕೊಳ್ಳಿ. ಲ್ಯಾಕ್ಟೋಸ್ ನ ನೆನ್ಪಿಟ್ಕೊಳ್ಳೋಕೆ ಲ್ಯಾಕ್ಟೋಸ್ ಇಲ್ಲೂ ಬರ್ತಾ ಇದೆಯಾ ಲ್ಯಾಕ್ಟೋಸ್ ಅಂತ ವರ್ಡ್. ಸೊ ಅಲ್ಲಿ ಲ್ಯಾಕ್ಟೋಸ್ ಅಂತ ಬಂದಾಗ ಇಲ್ಲಿ ಗ್ಯಾಲಕ್ಟೋಸ್ ನ ಇನ್ಕ್ಲೂಡ್ ಮಾಡಬೇಕು ಗ್ಲೂಕೋಸ್ ಜೊತೆ ಅಂತ ತಿಳ್ಕೊಳ್ಳಿ. ಓಕೆ, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಫಾರ್ಮ್ಸ್ ದ ಲ್ಯಾಕ್ಟೋಸ್. ಸೊ ಇದಿಷ್ಟು ಡೈಸ್ಯಾಕರೈಡ್ ಆಯ್ತು. ನೆಕ್ಸ್ಟ್ ಪಾಲಿಸ್ಯಾಕರೈಡ್ಗೆ ಎಕ್ಸಾಂಪಲ್ಗಳು ಯಾವ್ದಂದ್ರೆ ಸೆಲ್ಯುಲೋಸ್, ಸ್ಟಾರ್ಚ್ ಮತ್ತೆ ಗ್ಲೈಕೋಜನ್. ಈ ಮೂರನ್ನು ನಿಮಗೆ ಕೊಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ. ಮೂರನ್ನು ನೋಡ್ಕೊಳ್ಳಿ. ಈ ಸೆಲ್ಯುಲೋಸ್, ಸ್ಟಾರ್ಚ್ ಮತ್ತೆ ಗ್ಲೈಕೋಜನ್ ಜಸ್ಟ್ ಒನ್ ಪಾಯಿಂಟ್ಗಳನ್ನ ನೋಡ್ಕೊಂಡು ಹೋಗ್ಬಿಡಿ. ಸೆಲ್ಯುಲೋಸ್ ಮೇನ್ ಆಗಿ ಏನು ಎಲ್ಲಿರುತ್ತೆ ನಿಮಗೆ? ಸೆಲ್ ವಾಲ್ಗಳಲ್ಲಿ ಇರುತ್ತೆ. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ನೆನಪಿದ್ಯಾ? ಹಾಗೆ ಇನ್ನೊಂದೇನು ಪಾಯಿಂಟ್ ಅಂತಂದ್ರೆ, ಇಟ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಆನ್ ಅರ್ತ್ ಅಲ್ಲೇ ಸಿಗುವಂತ ಒಂದು ಜಾಸ್ತಿ ಸಿಗುವಂತ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಂದ್ರೆ ಸೆಲ್ಯುಲೋಸ್. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸ್ಟಾರ್ಚ್. ನೆಕ್ಸ್ಟ್ ಕಮಿಂಗ್ ಟು ಸ್ಟಾರ್ಚ್ ನಿಮ್ಗೆ ಎಲ್ಲೆಲ್ಲಿ ನೋಡೋದಕ್ಕೆ ಸಿಗುತ್ತೆ? ಸ್ಟಾರ್ಚ್ ಇಸ್ ಅ ಸ್ಟೋರ್ಡ್ ಫಾರ್ಮ್ ಆಫ್ ಪ್ಲಾಂಟ್, ಸ್ಟೋರ್ಡ್ ಫಾರ್ಮ್ ಆಫ್ ಫುಡ್ ಇನ್ ದ ಪ್ಲಾಂಟ್ ಅಲ್ವಾ? ಪ್ಲಾಂಟ್ ಅಲ್ಲಿ ಫುಡ್ ಸ್ಟೋರ್ ಆಗೋದೆ ಸ್ಟಾರ್ಚ್ ಫಾರ್ಮ್ ಅಲ್ಲಿ. ಓಕೆ, ಹಾಗೆ ಅನಿಮಲ್ಸ್ ಅಲ್ಲಿ ಫುಡ್ ಸ್ಟೋರ್ ಆಗೋದು ಗ್ಲೈಕೋಜನ್ ಫಾರ್ಮ್ ಅಲ್ಲಿ. ಸೊ ಇಷ್ಟು ನಾವು ಬ್ರೀಫ್ ಆಗಿ ಒಂದೊಂದು ಪಾಯಿಂಟ್ ನೋಡಾಯ್ತು. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಏನ್ ನೋಡ್ತಾ ಇದ್ದೀವಿ? ಗ್ಲೈಕೋಸಿಡಿಕ್ ಬಾಂಡ್. ಏನಿದು ಬಾಂಡ್? ಎಲ್ಲ ಇದೆಲ್ಲ ಜಾಯ್ನ್ ಆಗಿರುತ್ತಲ್ವಾ? ನಾನು ಹೇಳಿದೆ ಮಾಲ್ಟೋಸ್ ಅಂದ್ರೆ ಗ್ಲೂಕೋಸ್ ಮತ್ತೆ ಇನ್ನೊಂದು ಗ್ಲೂಕೋಸ್ ಜಾಯ್ನ್ ಆಗಬೇಕು ಅಂತ. ಅದೆರಡರ ಮಧ್ಯೆ ಒಂದು ಬಾಂಡಿಂಗ್ ಇರಬೇಕಲ್ಲ, ಆ ಬಾಂಡ್ ಏನಿದೆ ಅದು ಗ್ಲೈಕೋಸಿಡಿಕ್ ಬಾಂಡ್. ನಿಮ್ಗೆ ಅಲ್ಲಿ ನೋಡಿದ್ದು ಪೆಪ್ಟೈಡ್ ಬಾಂಡ್, ಇಲ್ಲಿ ನೋಡ್ತಾ ಇರೋದು ಗ್ಲೈಕೋಸಿಡಿಕ್ ಬಾಂಡ್. ಕಾರ್ಬೋಹೈಡ್ರೇಟ್ಸ್ ಮಧ್ಯದಲ್ಲಿ ಇರುವಂತದ್ದು ಗ್ಲೈಕೋಸಿಡಿಕ್ ಬಾಂಡ್, ಪ್ರೋಟೀನ್ಸ್ ಮಧ್ಯೆ ಇರೋದಂತೂ ಪೆಪ್ಟೈಡ್ ಬಾಂಡ್. ಎಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದ ನ್ಯೂಕ್ಲಿಕ್ ಆಸಿಡ್. ಪ್ರೋಟೀನ್ ಇಟ್ ಇಸ್ ಅ ಚೈನ್ ಆಫ್ ಅಮೈನೋ ಆಸಿಡ್. ಇಲ್ಲಿ ಬಂದ್ರೆ ನಿಮ್ಗೆ ಇಟ್ ಇಸ್ ಅ ಚೈನ್ ಆಫ್ ಶುಗರ್ಗಳು ಎಲ್ಲ ಫಾರ್ಮ್ ಆಗಿ ನಿಮ್ಗೆ ಪಾಲಿಸ್ಯಾಕರೈಡ್ ಆಗುತ್ತೆ. ಇಲ್ಲ ಒಂದೇ ಇದ್ರೆ ಅಥವಾ ಎರಡಿದ್ರೆ ಅದು ಕೂಡ ಪಾಲಿಹೈಡ್ರೇಟ್. ಓಕೆ, ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಟ್ ಇಸ್ ಅ ಚೈನ್ ಆಫ್ ನ್ಯೂಕ್ಲಿಯೋಟೈಡ್. ಏನಿದು ನ್ಯೂಕ್ಲಿಯೋಟೈಡ್ ಅಂದ್ರೆ 3 ಕಾಂಪೊನೆಂಟ್ ಸೇರಿ, ಇಲ್ಲಿ 3 ಕಾಂಪೊನೆಂಟ್ ಬರ್ದಿದ್ದೀನಲ್ಲ, ಈ 3 ಕಾಂಪೊನೆಂಟ್ ಸೇರಿ ನಿಮ್ಗೆ ನ್ಯೂಕ್ಲಿಯೋಟೈಡ್ ಆಗ್ತಾ ಇದೆ. ಒಂದು ಫಾಸ್ಫೇಟ್, P stands for phosphate, S stands for sugar, N stands for nitrogen base. ಈ ನ್ಯೂಕ್ಲಿಯೋಟೈಡ್ ಯಾಕೆ ಬೇಕು ಅಂದ್ರೆ, ನಮ್ಮ ಬಾಡಿ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಅಂತಿದೆ, ನೆನಪಿದ್ಯಾ? ನಾವು ನ್ಯೂಕ್ಲಿಯಸ್ ನ ಕಲ್ತಿದ್ವಿ. ನ್ಯೂಕ್ಲಿಯಸ್ ಒಳಗಡೆ ಏನಿತ್ತು? ಲಾಸ್ಟ್ ವಿಡಿಯೋದಲ್ಲಿ ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ನ ಕಲ್ತಿದ್ರಿ. ನ್ಯೂಕ್ಲಿಯಸ್ ಒಳಗಡೆ ಏನಿತ್ತು? ಕ್ರೊಮ್ಯಾಟಿನ್ ನೆಟ್ವರ್ಕ್ ಇತ್ತಲ್ವಾ? ಆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಯಾವ್ದ್ರಿಂದ ಆಗಿರುತ್ತೆ? ಜೆನೆಟಿಕ್ ಮೆಟೀರಿಯಲ್ ಇಂದ ಆಗಿದೆ. ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ಏನು? DNA ಅಥವಾ RNA. ಓಕೆ, RNA ಮತ್ತೆ DNA ಇದೆರಡೂ ಏನು? ಜೆನೆಟಿಕ್ ಮೆಟೀರಿಯಲ್.
ಸೊ ಇದೆರಡು ಜೆನೆಟಿಕ್ ಮೆಟೀರಿಯಲ್. ಸೊ ಮೇನ್ ಆಗಿ ನಿಮ್ಮ ಕ್ಯಾರೆಕ್ಟರ್ಸ್ ಏನಿದೆ, ನಿಮ್ಮ ಪೇರೆಂಟ್ಸ್ ಇಂದ ಬಂದಿರುವಂಥ ಕ್ಯಾರೆಕ್ಟರ್ಸ್ ಅಥವಾ ನಿಮ್ಮ ಬಾಡಿಯಲ್ಲಿರುವಂಥ ಕ್ಯಾರೆಕ್ಟರ್, ಅದು ಬಿಕಾಸ್ ಆಫ್ ದ ಟೈಪ್ ಆಫ್ ವಾಟ್ ಕ್ಯಾರೆಕ್ಟರ್ ಯು ಹ್ಯಾವ್, ದಟ್ ಕ್ಯಾರೆಕ್ಟರ್ ವಿಲ್ ಬಿ ಪ್ರೆಸೆಂಟ್ ಇನ್ ದ DNA. ಓಕೆ, ನಿಮ್ಮ ಜೀನ್ಸ್ ಅಲ್ಲಿ ಇದು ಇರುತ್ತೆ. ಸೊ ಜೀನ್ಸ್ ಎಲ್ಲಿದೆ ಅಂದ್ರೆ DNA ಒಳಗಡೆನೆ ಇರೋದು. DNA ಹೇಗೆ ಅರೇಂಜ್ ಆಗಿದೆ ಈ ನ್ಯೂಕ್ಲಿಯೋಟೈಡ್ಸ್, ಅದರ ಬೇಸ್ ಮೇಲೆ ನಿಮಗೆ ಜೀನ್ ಫಾರ್ಮ್ ಆಗಿರುತ್ತೆ. ಸೊ ಆ ಜೀನ್ ಯಾವುದ್ರಲ್ಲಿದೆ? DNA-ದಲ್ಲಿದೆ. ಸೊ ವಾಟ್ ಇಸ್ ದಿಸ್ DNA ಅಂಡ್ RNA? ಇಟ್ ಇಸ್ ಎ ಜೆನೆಟಿಕ್ ಮೆಟೀರಿಯಲ್. ಈ ಜೆನೆಟಿಕ್ ಮೆಟೀರಿಯಲ್ ಯಾವ್ದ್ರಿಂದ ಮಾಡಿರೋದು? ನ್ಯೂಕ್ಲಿಯೋಟೈಡ್ ಇಂದ ಮಾಡಿರೋದು. ನ್ಯೂಕ್ಲಿಯೋಟೈಡ್ ಅಲ್ಲಿ ಏನೇನಿದೆ? ಫಾಸ್ಫೇಟ್, ಶುಗರ್ ಮತ್ತೆ ನೈಟ್ರೋಜನ್ ಬೇಸ್. ಇಷ್ಟು ಮೂರು ಸೇರಿ ಏನಾಗ್ತಾ ಇದೆ? ನ್ಯೂಕ್ಲಿಯೋಟೈಡ್ ಆಗಿ ಅದು ಒಂದು DNA ಅಥವಾ RNA ಮಾಡ್ತಾ ಇದೆ. ಇಷ್ಟು ಅರ್ಥ ಆಯ್ತಾ? ಇಲ್ಲಿ ನಾನು ಇದ್ರ ಮುಂದೆ ನಾನು ಏನೋ ಲೆಟರ್ಸ್ಗಳನ್ನ ಬರ್ದಿದ್ದೀನಿ, AGUC, AGTC ಅಂತ. ಏನಿದು? ಅದೇನು ಅಂದ್ರೆ ನೈಟ್ರೋಜನ್ ಬೇಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದೆ ಅಲ್ವಾ, ಫಾಸ್ಫೇಟ್, ಶುಗರ್, ನೈಟ್ರೋಜನ್ ಬೇಸ್. ಇದು RNA ಅಲ್ಲಿದ್ರೆ ಯಾವ ಥರ ಇರುತ್ತೆ, DNA ಅಲ್ಲಿದ್ರೆ ಯಾವ ಥರ ಇರುತ್ತೆ ಅಂತ ನೋಡಬೇಕು. ಈ ಫಾಸ್ಫೇಟ್ ಮತ್ತು ಶುಗರ್ ಏನಿದೆ, ಈ ಫಾಸ್ಫೇಟ್ ಶುಗರ್ RNA ಆಗಲಿ DNA ಆಗಲಿ ಅದು ಕಾಮನ್ ಆಗಿ ಇದ್ದೇ ಇರುತ್ತೆ. ಈ ನೈಟ್ರೋಜನ್ ಬೇಸ್ ಮಾತ್ರ ವೇರಿ ಆಗ್ತಾ ಇರುತ್ತೆ. ಏನದು ವೇರಿ ಆಗೋದು ಅಂತಂದ್ರೆ, ಈ ನೈಟ್ರೋಜನ್ ಬೇಸಲ್ಲಿ ಎರಡು ಥರ ಇದೆ, ಪ್ಯೂರಿನ್ ಮತ್ತು ಪಿರಮಿಡಿನ್. ಓಕೆ, ಪ್ಯೂರಿನ್ಸ್ ಮತ್ತು ಪಿರಮಿಡಿನ್ಸ್ ಅಂತ ಎರಡು ಥರ ಇದೆ. ಪ್ಯೂರಿನ್ಸ್ ಯಾವುದು? AG ಅಂತ ಬರ್ದಿದ್ದೀನಲ್ಲ, A ಸ್ಟ್ಯಾಂಡ್ಸ್ ಫಾರ್ ಅಡಿನೈನ್, G ಸ್ಟ್ಯಾಂಡ್ಸ್ ಫಾರ್ ಗ್ವಾನೈನ್. ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್. ಹೀಗೆ ನೆನ್ಪಿಟ್ಕೋಬೇಕು, ಆರ್ಡರ್ ಚೇಂಜ್ ಮಾಡಬೇಡಿ. ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್. ಓಕೆ, ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್. AGTC. AGನ ಏನು ಹೇಳ್ತೀವಿ? ಪ್ಯೂರಿನ್ಸ್ ಅಂತ ಹೇಳ್ತೀವಿ. TCನ ಏನು ಹೇಳ್ತೀವಿ? ಪಿರಮಿಡನ್ಸ್ ಅಂತ ಹೇಳ್ತೀವಿ. ಪ್ಯೂರಿನ್ಸ್ ಮತ್ತು ಪಿರಮಿಡನ್ಸ್. ಸೊ ಟೋಟಲ್ ಆಗಿ ನಮಗೆ 4 ನ್ಯೂಕ್ಲಿಯೋಟೈಡ್ಸ್ ಇದೆ. ಓಕೆ, ಸಾರಿ, 4 ನ್ಯೂಕ್ಲಿಯೋಟೈಡ್ ಅಲ್ಲ, 4 ನೈಟ್ರೋಜನ್ ಬೇಸ್ ಇದೆ. ಯಾವುದೆಲ್ಲ? ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್. ಇದ್ರ ಸ್ಪೆಲ್ಲಿಂಗ್ ನೀವು ನೋಡ್ಕೊಳ್ಳಿ. ಸೊ ಈ ನೈಟ್ರೋಜನ್ ಬೇಸ್ ಇದೆ, ಯಾವ್ದು ಬೇಸ್ ಅಟ್ಯಾಚ್ ಆಗಿದೆ? ಇಲ್ಲಿ ಅಡಿನೈನ್ ಇದೆಯಾ, ಇಲ್ಲಿ ಗ್ವಾನೈನ್ ಇದೆಯಾ, ಅದು ನೋಡಬೇಕು. ಓಕೆ, ಅದ್ರದ್ದು ಆಪೋಸಿಟ್ ಏನಿರುತ್ತೆ? ಈಗ A ಇದ್ರೆ ಇಲ್ಲಿ T ಜಾಯ್ನ್ ಆಗಿರುತ್ತೆ, ಇಲ್ಲಿ G ಇದ್ರೆ ಈ ಕಡೆ C ಜಾಯ್ನ್ ಆಗಿರುತ್ತೆ. ಓಕೆ, ಇದೆಲ್ಲ ಡೀಟೇಲ್ ಆಗಿ ನಾನು ಹೇಳೋದಕ್ಕಾಗಲ್ಲ, ಸ್ಟ್ರಕ್ಚರ್ನ ಸಿಂಪಲ್ ಆಗಿ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಈ ಕಡೆನೂ ಒಂದು ಶುಗರ್ ಮಾಲಿಕ್ಯೂಲ್ ಇರುತ್ತೆ. ಓಕೆ, ಎಷ್ಟು ಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಡೀಟೇಲ್ ಆಗಿ ಎಲ್ಲೂ ನಿಮ್ಗೆ ಕೇಳಲ್ಲ, ಅದಕ್ಕೆ ನಾನು ಅದನ್ನ ಹೇಳಲಿಲ್ಲ. ಸೊ ಹೀಗೆ ನಿಮ್ಗೆ ಏನಿದೆ, ನೈಟ್ರೋಜನ್ ಬೇಸ್ 4 ಇರೋದ್ರಿಂದ ಅರೇಂಜ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಏನಿದೆ? ನೈಟ್ರೋಜನ್ ಬೇಸ್ ಅಡಿನೈನ, ಗ್ವಾನೈನ, ಥೈಮಿನ, ಸೈಟೋಸಿನ, ಅದು 4 ಡಿಫ್ರೆಂಟ್ ಟೈಪ್ ಬರುತ್ತೆ ಅದರಿಂದ, ಬಿಕಾಸ್ ಆಫ್ ದ ನೈಟ್ರೋಜನ್ ಬೇಸ್. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ತುಂಬ ಬೇಸಿಕ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಫಸ್ಟ್ ಟೈಮ್ ಏನು ಕಾನ್ಸೆಪ್ಟೇ ಗೊತ್ತಿಲ್ಲದವ್ರಿಗೆ ಹೇಗೆ ಹೇಳಬೇಕೋ ಹಾಗೆ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಫಾಸ್ಟ್ ಆಗಿ ಹೋಗ್ಬೋದಿತ್ತು. ಯಾರಿಗೆ ಕೆಲವರೆಲ್ಲ ಏನು ಮಾಡಿರ್ತಾರೆ, ಈ ಲೆಸನ್ನ ಬಿಟ್ಟೇ ಬಿಟ್ಟಿರ್ತಾರೆ, ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಬೇಸಿಕ್ ಆಗಿ ಹೇಳ್ಕೊಡ್ತಾ ಇರೋದು. ಸೊ ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್, ಈ 4 ನೈಟ್ರೋಜನ್ ಬೇಸ್ ಅಂತ ಹೇಳಿದೆ. ಬಟ್ ಇಲ್ಲಿ ನೋಡಿ, ನಾನು ಇಲ್ಲಿ ಒಂದನ್ನ ಮಾತ್ರ ಬರ್ದಿಲ್ಲ. ಅದು ಯಾವುದು? ಈ ಥೈಮಿನ್ ಏನಿದೆ ಅದು ಏನಾಗ್ತಾ ಇದೆ, RNAಗೆ ಬಂದಾಗ ಯು ಅಂದ್ರೆ ಯುರಾಸಿಲ್. ಓಕೆ, ಸೊ ಅಡಿನೈನ್, ಗ್ವಾನೈನ್, ಯುರಾಸಿಲ್, ಸೈಟೋಸಿನ್. ಅಡಿನೈನ್, ಗ್ವಾನೈನ್, ಯುರಾಸಿಲ್, ಸೈಟೋಸಿನ್. RNAಯಲ್ಲಿ ಈ 4 ಇದೆ. DNA ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್ ಇದೆ. ಈ ಥರ 4 ಇರೋದ್ರಿಂದ ನಿಮಗೆ ಅದು ಹೇಗೆ ಅರೇಂಜ್ ಆಗಿದೆ ಅದರ ಬೇಸ್ ಮೇಲೆ ನಿಮಗೆ DNA ಕೂಡ ಫಾರ್ಮ್ ಆಗ್ತಾ ಹೋಗುತ್ತೆ. ನಿಮ್ಮ ಎಲ್ಲರ ಬಾಡಿಯಲ್ಲೂ ಸೇಮ್ ಟೈಪ್ ಅರೇಂಜ್ಮೆಂಟ್ ಇರಲ್ಲ. ಅದು ಅರೇಂಜ್ಮೆಂಟ್ ಚೇಂಜ್ ಆಗೋದ್ರಿಂದಾನೇ ನಿಮಗೆ ಜೀನ್ಸ್ ವೇರಿ ಆಗೋದು. ನಿಮ್ಮ ಕ್ಯಾರೆಕ್ಟರ್ ಬೇರೆ, ಬೇರೆಯವ್ರ ಕ್ಯಾರೆಕ್ಟರ್ ಬೇರೆ, ನಿಮ್ಮ ಅಪಿಯರೆನ್ಸ್ ಬೇರೆ, ಬೇರೆಯವ್ರ ಹೇಗೆ ನೀವು ಫಿಸಿಕಲಿ ಡಿಫ್ರೆಂಟ್ ಇರ್ತೀರಾ, ಈವನ್ ನಿಮ್ಮ ವೇ ಆಫ್ ಥಿಂಕಿಂಗ್ ಆಗಲಿ, ನಿಮ್ಮ ಕ್ಯಾರೆಕ್ಟರ್ ಆಗಲಿ ಡಿಫ್ರೆಂಟ್ ಇರುತ್ತಲ್ಲ. ಯಾಕೆ ಅಂದರೆ ಬೇಸ್ಡ್ ಆನ್ ದ ಅರೇಂಜ್ಮೆಂಟ್ ಆಫ್ ದಿಸ್ DNA. ನೋಡಿ, ಓದೋದಕ್ಕೆ ತುಂಬ ಸಿಂಪಲ್ ಇದೆ ATGC ಅಂತ, ಬಟ್ ಅದರದ್ದು ರೋಲ್ ಇದೆಯಲ್ಲ, ಅದು ಎಷ್ಟು ಮೇಜರ್ ರೋಲ್ನ ನಿಮ್ಮ ಲೈಫಲ್ಲಿ ಪ್ಲೇ ಮಾಡ್ತಾ ಇದೆ ಅಂದರೆ ಅದರಿಂದನೇ ನಿಮ್ಮ ಕಂಪ್ಲೀಟ್ ಸ್ಟ್ರಕ್ಚರ್ ಡಿಸೈಡ್ ಆಗೋದು. ಸೊ ಇದಿಷ್ಟು DNA ಬಗ್ಗೆ ಆಯಿತು. ಇದು ಹೇಗೆ ಅರೇಂಜ್ ಆಗಿದೆ ಇದ್ರ ಬೇಸ್ ಮೇಲೆನೆ ಸ್ಟ್ರಕ್ಚರ್ ಕೂಡ ಇರೋದು. DNA ಇಸ್ ಅ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ, ಸ್ಟ್ರಕ್ಚರ್ನ ನೋಡ್ಕೊಳ್ಳಿ. ಈ ಸ್ಟ್ರಕ್ಚರ್ನ ಕೊಟ್ಟವರು ವ್ಯಾಟ್ಸನ್ ಅಂಡ್ ಕ್ರಿಕ್ ಅಂತ, ಇವರು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ DNA ಕೊಟ್ಟರು. ಸೊ ಅವರೇ ಈ ಅರೇಂಜ್ಮೆಂಟ್ ಎಲ್ಲ ಹೇಳಿದ್ದು, ಅದನ್ನ ನಾನು ಬ್ರೀಫ್ ಆಗಿ ಹೇಳಿದ್ದೀನಿ. ಕಮಿಂಗ್ ಟು ದ ಬಾಂಡ್, ಯಾವ ಥರ ಬಾಂಡ್ ಇಲ್ಲಿ ಫಾರ್ಮ್ ಆಗಿರುತ್ತೆ? ಫಾಸ್ಫೋಡೈಎಸ್ಟರ್ ಬಾಂಡ್ ಆಗಿರುತ್ತೆ. ಇಲ್ಲೊಂದು ನ್ಯೂಕ್ಲಿಯೋಟೈಡ್ ಆಯ್ತಾ, ಇನ್ನೊಂದು ಕೆಳಗಡೆ ಇನ್ನೊಂದು ನ್ಯೂಕ್ಲಿಯೋಟೈಡ್ ಇರುತ್ತೆ. ಇಲ್ಲಿ ಜಾಗ ಇಲ್ಲ ನನಗೆ, ಅದಕ್ಕೆ ಬರ್ದಿಲ್ಲ. ಇಲ್ಲೊಂದು, ಓಕೆ, ಇಲ್ಲೇ ಬರೀತೀನಿ, ನೈಟ್ರೋಜನ್ ಬೇಸ್, ಇಲ್ಲೊಂದು ಶುಗರ್ ಅನ್ಕೊಳ್ಳಿ, ಸಿಂಪಲ್ ಆಗಿ ಶಾರ್ಟ್ ಆಗಿ ಬರೀತಾ ಇದ್ದೀನಿ. ಓಕೆ, ಇದೆರಡರ ಮಧ್ಯೆ ಇರುವಂತ ಬಾಂಡ್ ಏನಿದೆ, ಇದು ಫಾಸ್ಫೋಡೈಎಸ್ಟರ್ ಬಾಂಡ್. ಓಕೆ, ಸೊ ಹೀಗೆ ಎರಡು ಜಾಯಿನ್ ಆಗಿದೆ. ಇಲ್ಲಿ ಯಾವ ಬಾಂಡ್ ಇತ್ತು? ಪೆಪ್ಟೈಡ್ ಬಾಂಡ್. ಇಲ್ಲಿ ಇದ್ದಿದ್ದು ಗ್ಲೈಕೋಸಿಡಿಕ್ ಬಾಂಡ್. ಇಲ್ಲಿ ಬಂದರೆ ಫಾಸ್ಫೋಡೈಎಸ್ಟರ್ ಬಾಂಡ್. ಸೊ ಹೀಗೆ ನೀವು ಕಂಪೇರ್ ಮಾಡ್ತಾ ಮೂರನ್ನು ಕಲ್ತ್ಬಿಡಿ. ಇದು ಮುಗೀತು, ಈ ಫಸ್ಟ್ ಹಾಫ್ ಮುಗೀತು. ನೆಕ್ಸ್ಟ್ ಎನ್ಸೈಮ್ ಬಗ್ಗೆ ನೋಡೋಣ.
ಇವಾಗ ಬಯೋಮಾಲಿಕ್ಯೂಲ್ಸ್ ಲೆಸನಲ್ಲಿ ಸೆಕೆಂಡ್ ಹಾಫ್ ಏನಿದೆ ಎನ್ಸೈಮ್ಸ್ಗಳ ಬಗ್ಗೆ ಅದನ್ನು ನೋಡೋಣ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮೋಸ್ಟ್ ಆಫ್ ದ ಟೈಮ್ ಇದ್ರ ಬಗ್ಗೆನೇ ಕ್ವಶನ್ಸ್ ಕೇಳೋದು. ನಿಮಗೆ 5 ಮಾರ್ಕ್ ಕೇಳಬೇಕಂದ್ರೆ ಯಾವುದಾದ್ರೂ ಇದರಲ್ಲೇ ಕೇಳುವಂಥದ್ದು. 3 ಮಾರ್ಕ್ಗೆ ಯೂಶಲಿ ಇದನ್ನೇ ಕೇಳ್ತಾರೆ. 2 ಮಾರ್ಕ್ಸ್ 1 ಮಾರ್ಕ್ಸ್ಗೆಲ್ಲ ಕೇಳುವಾಗ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅದನ್ನು ಕೇಳ್ಬೋದು. ಸೊ ಇದನ್ನು ಇಂಪಾರ್ಟೆನ್ಸ್ ಇದಕ್ಕೆ ಕೊಡಿ ಎನ್ಸೈಮ್ಸ್ಗೆ. ಸೊ ನೋಡೋಣ ಏನಿದೆ ಎನ್ಸೈಮ್ ಅಂತ. ಎನ್ಸೈಮಲ್ಲಿ ನಾನು 3 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಕಾನ್ಸೆಪ್ಟ್ನ. ಫಸ್ಟ್ ಕಾನ್ಸೆಪ್ಟಲ್ಲಿ ನಾನು ಅಥವಾ ಫಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಪ್ರಾಪರ್ಟೀಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಎನ್ಸೈಮ್ ಪ್ರಾಪರ್ಟೀಸ್. ನೆಕ್ಸ್ಟ್ ಫ್ಯಾಕ್ಟರ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಎನ್ಸೈಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ 3ರಲ್ಲೇ ನಿಮಗೆ 5 ಮಾರ್ಕ್ಸ್ಗೆ ಕೊಡುವಂಥದ್ದು. ಕೊಟ್ಟರೆ 5 ಮಾರ್ಕ್ಸ್ಗೆ ಪ್ರಾಪರ್ಟೀಸ್ ಆಫ್ ಎನ್ಸೈಮ್ ಕೇಳ್ಬೋದು, ಇಲ್ಲ ಫ್ಯಾಕ್ಟರ್ಸ್ ಕೇಳ್ಬೋದು, ಇಲ್ಲ ಅಂತಂದರೆ ಕ್ಲಾಸಿಫಿಕೇಶನ್ ಕೇಳ್ಬೋದು. ಸೊ ಫಸ್ಟ್ ಪ್ರಾಪರ್ಟೀಸ್ ಆಫ್ ಎನ್ಸೈಮ್ ನೋಡೋಣ. ಸೊ ಎನ್ಸೈಮ್ ಏನು? ಇಟ್ ಈಸ್ ಅ ಪ್ರೋಟೀನ್. ಇಟ್ ಈಸ್ ಅ ಬಯೋ ಕ್ಯಾಟಲಿಸ್ಟ್. ಓಕೆ, ಅದನ್ನೇ ನಾನು ನಿಮ್ಗೆ ಹೇಳಿದ್ದು ಪ್ರೋಟೀನ್ ಹೇಳುವಾಗ ಹೇಳಿದ್ದೆ ಅಲ್ಲ, ಪ್ರೋಟೀನ್ ಎನ್ಸೈಮ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೋಟೀನ್ ಅಂತ. ಸೊ ಇಟ್ ಈಸ್ ಅ ಬಯೋ ಕ್ಯಾಟಲಿಸ್ಟ್. ಕ್ಯಾಟಲಿಸ್ಟ್ನ ಬಗ್ಗೆ ಕಲ್ತಿದ್ದೀರಾ ಅಲ್ವಾ? ಕೆಮಿಸ್ಟ್ರಿಲಿ ಕ್ಯಾಟಲಿಸ್ಟ್ ಅಂತ ತುಂಬ ಸರಿ ಯೂಸ್ ಮಾಡಿರ್ತೀರ. ಏನದು ಕ್ಯಾಟಲಿಸ್ಟ್? ಯಾವುದಾದ್ರೂ ಒಂದು ರಿಯಾಕ್ಷನ್ ಆಗ್ತಾ ಇದೆ ಅಂದರೆ, ಒಂದು ಏನಿದೆ ಸಬ್ಸ್ಟ್ರೇಟ್ ಏನಿದೆ ಅದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ಒಂದು ಕ್ಯಾಟಲಿಸ್ಟ್ ಯೂಸ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಫಾಸ್ಟ್ ಆಗಿ ರಿಯಾಕ್ಷನ್ ಆಗುತ್ತೆ ಅಲ್ವಾ? ಕ್ಯಾಟಲಿಸ್ಟ್ ಅದೇ ವರ್ಕ್. ನಾರ್ಮಲ್ ಆಗಿ ಸ್ಲೋ ಆಗಿ ಆಗ್ತಾ ಇರೋ ರಿಯಾಕ್ಷನ್ನ ಫಾಸ್ಟ್ ಆಗಿ ಮಾಡುವಂಥದ್ದೇ ಈ ಕ್ಯಾಟಲಿಸ್ಟ್ ವರ್ಕ್. ಹಾಗೆಯೇ ಇಲ್ಲಿ ಬಯೋ ಕ್ಯಾಟಲಿಸ್ಟ್. ಬಯೋ ಅಂದ್ರೆ ಏನು? ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಲಿವಿಂಗ್ ಆರ್ಗ್ಯಾನಿಸಮ್ ಬಾಡಿ ಒಳಗಡೆ ಕೂಡ ಈ ಥರ ಒಂದು ಕ್ಯಾಟಲಿಸ್ಟ್ ಇದೆ. ಸೊ ಅದನ್ನು ನಾವೇನಂತ ಕರಿತೀವಿ? ಎನ್ಸೈಮ್ ಅಂತ ಕರಿತೀವಿ. ಸೊ ಈ ಹೆಸರೆಲ್ಲ ಯಾರು ಕೊಟ್ಟರು, ಯಾರು ಕಂಡುಹಿಡಿದ್ರು ಅವ್ರು ಕೊಟ್ಟಿದ್ದಾರೆ. ಸೊ ನಾವು ಅದೇ ವರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ಕಲಿತಾ ಇದ್ದೀವಿ. ಸೊ ನಮ್ಮ ಬಾಡಿ ಒಳಗಡೆನೂ ಕೂಡ ಅದೇ ಥರ ಒಂದು ಕ್ಯಾಟಲಿಸ್ಟ್ಗಳಿದೆ. ಇದು ನಾರ್ಮಲ್ ಆಗಿ ಆಗುವಂಥ ರಿಯಾಕ್ಷನ್ಗಳನ್ನ ಫಾಸ್ಟ್ ಆಗಿ ಮಾಡುತ್ತೆ. ಸೊ ಅದಕ್ಕೆ ಬಯೋ ಕ್ಯಾಟಲಿಸ್ಟ್ ಅಂತ ಹೇಳೋದು. ಸೊ ಅದು ಫಸ್ಟ್ ಪಾಯಿಂಟ್ ಬರೀರಿ. ನೆಕ್ಸ್ಟ್, ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್. ಇದನ್ನು ಹೇಳಿದ್ದೆ. ಆಲ್ ಎನ್ಸೈಮ್ಸ್, ಯಾವ್ಯಾವ್ದು ಎನ್ಸೈಮ್ ಇದೆ ಎಲ್ಲ ಎನ್ಸೈಮ್ಗಳು ಪ್ರೋಟೀನಿಂದಾನೇ ಆಗಿರುತ್ತೆ. ಓಕೆ, ಇಟ್ ಈಸ್ ಅ ಪ್ರೋಟೀನ್. ಬಟ್ ಒಂದು ಎಕ್ಸೆಪ್ಷನ್ ಇದೆ, ನ್ಯೂಕ್ಲಿಕ್ ಆಸಿಡ್. ಒನ್ ಆಫ್ ದ ನ್ಯೂಕ್ಲಿಕ್ ಆಸಿಡ್, ಅದು RNA, ಇಟ್ ಈಸ್ ಆಲ್ಸೋ ಕ್ಯಾನ್ ಆಕ್ಟ್ ಲೈಕ್ ಅ ಬಯೋಕ್ಯಾಟಲಿಸ್ಟ್. ಓಕೆ, ಅದು ಯಾವುದು ಅಂದರೆ ರೈಬೋಸೈಮ್ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಕೇಳಲ್ಲ, ಎಕ್ಸೆಪ್ಟ್ ರೈಬೋಸೈಮ್ ಅಂತ ನೀವು ಬರಿಬೋದು ಬೇಕಿದ್ರೆ, ಅಥವಾ ನೀವು ಜಸ್ಟ್ ಆಲ್ ಎನ್ಸೈಮ್ಸ್ ಆಫ್ ಪ್ರೋಟೀನ್ಸ್ ಅಂತ ಬರೋದು ನಡೆಯುತ್ತೆ. ಎಕ್ಸೆಪ್ಷನ್ ಮೆನ್ಷನ್ ಮಾಡಬೇಕು ಅಂದರೆ ಮಾಡಿ. ಎಕ್ಸೆಪ್ಟ್ ಒನ್ ಆಫ್ ದ ನ್ಯೂಕ್ಲಿಕ್ ಆಸಿಡ್ ವಿಚ್ ಇಸ್ ಕಾಲ್ಡ್ ರೈಬೋಸೈಮ್. ಅದು ಒಂದು ಎಕ್ಸೆಪ್ಷನಲ್. ಅದು ಕೂಡ ಎನ್ಸೈಮ್ ಆಗಿ ಆಕ್ಟ್ ಮಾಡುತ್ತೆ, ಬಟ್ ಇಟ್ ಈಸ್ ನಾಟ್ ಪ್ರೋಟೀನ್, ಇಟ್ ಈಸ್ ಅ ನ್ಯೂಕ್ಲಿಕ್ ಆಸಿಡ್. ನೆಕ್ಸ್ಟ್, ಎಕ್ಸಿಬಿಟ್ ಸ್ಪೆಸಿಫಿಸಿಟಿ. ಏನಿದು ಸ್ಪೆಸಿಫಿಸಿಟಿ ಅಂದರೆ? ಸ್ಪೆಸಿಫಿಸಿಟಿ ಅಂತಂದರೆ ಪರ್ಟಿಕ್ಯುಲರ್ ಎನ್ಸೈಮ್ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ ಏನಿದೆ ಅದ್ರ ಮೇಲೆ ಮಾತ್ರ ಆ್ಯಕ್ಟ್ ಮಾಡುತ್ತೆ. ಈಗ ಸಪೋಸ್ ನನಗೆ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಬೇಕು, C6H12O6. ಇದನ್ನು ಬ್ರೇಕ್ ಡೌನ್ ಮಾಡಿ ನಾನು ಕಾರ್ಬನ್ ಡೈಆಕ್ಸೈಡ್ ಸಪ್ರೇಟ್, ವಾಟರ್ ಸಪ್ರೇಟ್ ಮಾಡಬೇಕು. ಇದನ್ನು ಮಾಡೋದಕ್ಕೆ ಕೆಲವೊಂದು ಎನ್ಸೈಮ್ಗಳು, ನೀವು ಇದೆಲ್ಲ ಕಲ್ತಿರ್ತೀರಿ ಯಾವುದರಲ್ಲಿ, ಫೋಟೋಸಿಂಥಸಿಸ್ ಲೆಸನಲ್ಲಿ ಮತ್ತು ರೆಸ್ಪಿರೇಷನ್ ಲೆಸನಲ್ಲಿ, ಸ್ಪೆಷಲಿ ರೆಸ್ಪಿರೇಷನ್ ಲೆಸನಲ್ಲಿ ನೀವು ಎಷ್ಟೊಂದು ಎನ್ಸೈಮ್ಗಳ ಬಗ್ಗೆ ಕಲ್ತಿರ್ತೀರ. ಆ ಎನ್ಸೈಮ್ಗಳೆಲ್ಲ ಏನು, ಅದೆಲ್ಲ ಎನ್ಸೈಮ್ಗಳು ಬಯೋಕ್ಯಾಟಲಿಸ್ಟ್ ಆಗಿ ಆ ರಿಯಾಕ್ಷನ್ ಆಗ್ತಾ ಇರೋ ರಿಯಾಕ್ಷನ್ನ ಫಾಸ್ಟ್ ಮಾಡೋದು. ಫೈನಲ್ ಆಗಿ ನಮಗೆ ಈ ಗ್ಲೂಕೋಸಿಂದ ಎನರ್ಜಿ ರಿಲೀಸ್ ಮಾಡಬೇಕು, ಅದು ನಮ್ಮ ಏಮ್. ಇದು ಗ್ಲೂಕೋಸ್ ಒಂದು ಸಬ್ಸ್ಟ್ರೇಟ್. ಫೈನಲ್ ಪ್ರಾಡಕ್ಟ್ ನಮ್ಗೆ ಏನು ಬೇಕು, ಆ ಪ್ರಾಡಕ್ಟ್ ಬರೋದಕ್ಕೆ ಅದು ಬರೀ ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಅಲ್ಲ, ಇದು ಇಷ್ಟು ಕನ್ವರ್ಟ್ ಆಗೋದಕ್ಕೆ, ಗ್ಲೂಕೋಸ್ ಎನರ್ಜಿ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗೋದಕ್ಕೆ ಎಷ್ಟೊಂದು ಸೀರೀಸ್ ಆಫ್ ಸ್ಟೆಪ್ ಇರುತ್ತೆ. ಆ ಸೀರೀಸ್ ಆಫ್ ಸ್ಟೆಪ್ ಏನಿದೆ ಅಥವಾ ಸೀರೀಸ್ ಆಫ್ ರಿಯಾಕ್ಷನ್ ಏನಿದೆ, ಪ್ರತಿಯೊಂದು ರಿಯಾಕ್ಷನಲ್ಲೂ ಎನ್ಸೈಮ್ಗಳು ಆ್ಯಕ್ಟ್ ಮಾಡ್ತಾ ಇರುತ್ತೆ, ಅಂದರೆ ಎನ್ಸೈಮ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಅದರಲ್ಲೇನು ಇಂಥ ರಿಯಾಕ್ಷನ್ಗೆ ಅಥವಾ ಇಂಥ ಸಬ್ಸ್ಟ್ರೇಟ್ಗೆ ಇದೇ ಎನ್ಸೈಮ್ ಆಗಬೇಕು ಅಂತ ಇರುತ್ತೆ, ಸ್ಪೆಸಿಫಿಸಿಟಿ ಇರುತ್ತೆ. ಬೇರೆ ಎಲ್ಲದಕ್ಕೂ ಎಲ್ಲ ಎನ್ಸೈಮ್ಗಳನ್ನ ಯೂಸ್ ಮಾಡೋದಕ್ಕಾಗಲ್ಲ. ಇದೇ ಸಬ್ಸ್ಟ್ರೇಟ್ಗೆ ಇದೇ ಎನ್ಸೈಮ್ ಅಂತ ಇರೋದ್ರಿಂದ ಅದನ್ನು ಎನ್ಸೈಮ್ ಸ್ಪೆಸಿಫಿಸಿಟಿ ಅಂತ ಹೇಳ್ತೀವಿ, ಅಥವಾ ಓಕೆ, ಇಟ್ ಎಕ್ಸಿಬಿಟ್ಸ್ ಎನ್ಸೈಮ್ ಸ್ಪೆಸಿಫಿಸಿಟಿ. ನೆಕ್ಸ್ಟ್, ಆಕ್ಟ್ ವಿದಿನ್ ನ್ಯಾರೋ ಟೆಂಪರೇಚರ್ ಅಂಡ್ pH. ನ್ಯಾರೋ ಅಂತಂದಾಗ ಇಷ್ಟೇ ಅಂತ ಫಿಕ್ಸ್ಡ್. ಓಕೆ, ಇದರಿಂದ ಜಾಸ್ತಿ ಆದ್ರೂ ಕಷ್ಟ, ಇದರಿಂದ ಕಡಿಮೆ ಆದ್ರೂ ಕಷ್ಟ. ಆ ಥರ ಒಂದು ಫಿಕ್ಸ್ಡ್ ಟೆಂಪರೇಚರ್, ಫಿಕ್ಸ್ಡ್ pH ಅಲ್ಲೇ ಆಗುವಂಥದ್ದು. ಎನ್ಸೈಮ್ ಒಂದು ಆಕ್ಟಿವ್ ಆಗಿ ಅದು ಕೆಲಸ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಟೆಂಪರೇಚರಲ್ಲೇ ಆಗುತ್ತೆ, ಪರ್ಟಿಕ್ಯುಲರ್ pH ಅಲ್ಲೇ ಆಗುತ್ತೆ. ಓಕೆ, ಎಲ್ಲ ಎನ್ಸೈಮ್ಗಳಿಗೂ ಸೇಮ್ ಪರ್ಟಿಕ್ಯುಲರ್ ಟೆಂಪರೇಚರ್ ಇಲ್ಲ. ಒಂದೊಂದು ಎನ್ಸೈಮ್ಗೆ ಒಂದೊಂದು ಆಪ್ಟಿಮಮ್ ಟೆಂಪರೇಚರ್ ಅಂತ ಇರುತ್ತೆ. ಒಂದೊಂದು ಎನ್ಸೈಮಿಗೆ ಒಂದೊಂದು pH ಅಂತ ಇರುತ್ತೆ. ಸೊ ಕೆಲವೊಂದು ಅಸಿಡಿಕ್ ಮೀಡಿಯಮಲ್ಲಿ ಆಕ್ಟಿವ್ ಆಗ್ಬೋದು, ಕೆಲವೊಂದು ಬೇಸಿಕ್ ಮೀಡಿಯಮಲ್ಲಿ ಆಕ್ಟಿವ್ ಆಗ್ಬೋದು, ಕೆಲವೊಂದು ನ್ಯೂಟ್ರಲಲ್ಲಿ ಆಗ್ಬೋದು. ಹೀಗೆ pH ಕೂಡ ವೇರಿ ಆಗುತ್ತೆ, ಹಾಗೆ ಟೆಂಪ್ರೇಚರ್ ಕೂಡ ವೇರಿ ಆಗುತ್ತೆ. ಓಕೆ, ಯೂಶಲಿ ಆಪ್ಟಿಮಮ್ ಟೆಂಪರೇಚರ್ ಅಂತಂದರೆ 30 to 40. ಓಕೆ, 30 to 40 ಇಸ್ ಆಪ್ಟಿಮಮ್ ಟೆಂಪರೇಚರ್. ಬಟ್ ಏನಂದರೆ ಕೆಲವೊಂದು ಈ ಥರ್ಮಲ್ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ, ಆ ಥರ್ಮಲ್ ಬ್ಯಾಕ್ಟೀರಿಯಾಸ್ ಎಲ್ಲ ಏನಿದೆ ಅದರಲ್ಲಿರುವಂಥ ಎನ್ಸೈಮ್ಗಳು ತುಂಬ ಹೀಟ್ ಜಾಸ್ತಿ ಇದ್ರೂ ಕೂಡ ಅದು ಬದುಕಿರುತ್ತೆ. ಕೆಲವೊಂದು ಬ್ಯಾಕ್ಟೀರಿಯಾಗಳು ತುಂಬ ಹೀಟ್ ಜಾಸ್ತಿ ಇರುವಂಥ ಜಾಗದಲ್ಲೂ ಬದುಕಿರುತ್ತೆ. ತುಂಬ ಕೋಲ್ಡ್ ಟೆಂಪ್ರೇಚರ್ ಇರೋ ಕಡೆನೂ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬದುಕಿರುತ್ತೆ. ಅದು ಹೇಗೆ ಅಂದರೆ ಅದರಲ್ಲಿರುವಂಥ ಎನ್ಸೈಮ್ಗಳು ಅದನ್ನು ವಿತ್ ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ಅದನ್ನು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ. ಸೊ ಅದೆಲ್ಲ ಎಕ್ಸೆಪ್ಷನಲ್ ಕೇಸಸ್. ಜನರಲಿ 30 to 40 ಇಸ್ ಆಪ್ಟಿಮಮ್ ಟೆಂಪ್ರೇಚರ್. ಅದು ಬಿಟ್ಟು ಕೂಡ ವೇರಿ ಆಗ್ಬೋದು.
ಓಕೆ. ವೇರಿ ಆಗೋದು ಕೆಲವೊಂದರಲ್ಲಿ ಮಾತ್ರ, ಎಲ್ಲದರಲ್ಲೂ ಅಲ್ಲ, ಕೆಲವೊಂದರಲ್ಲಿ ಹೈ ಟೆಂಪ್ರೇಚರ್ ಇರುವಂಥ ಕೆಲವೊಂದು ಎನ್ಸೈಮ್ಗಳಿದೆ, ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ ಲೋ ಟೆಂಪ್ರೇಚರಲ್ಲಿ ಸರ್ವೈವ್ ಆಗಿರುವಂಥ ಕೆಲವೊಂದು ಎನ್ಸೈಮ್ಗಳಿದೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ, ಇಟ್ ಆಕ್ಟ್ಸ್ ವಿದಿನ್ ಅ ನ್ಯಾರೋ ಟೆಂಪ್ರೇಚರ್ ಆ್ಯಂಡ್ pH. ನೆಕ್ಸ್ಟ್ ರಿವರ್ಸಿಬಲ್. ಏನಿದು ರಿವರ್ಸಿಬಲ್ ಅಂದರೆ, ಈಗ ಗ್ಲೂಕೋಸ್ ಇಲ್ಲಿ ನಿಮ್ಗೆ ಏನಾಗಿ ಕನ್ವರ್ಟ್ ಆಗಬೇಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ಸ್ಪ್ಲಿಟ್ ಆಗಬೇಕು. ಓಕೆ, ಇದು ಒಂದು ರಿಯಾಕ್ಷನ್, ಇಲ್ಲಿಗೊಂದು ಎನ್ಸೈಮ್ ಬೇಕು ನಿಮಗೆ. ಸೊ ಇದೇ ರಿಯಾಕ್ಷನ್ನ ನಾವು ರಿವರ್ಸ್ ಮಾಡಬೇಕು. ಈಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿಕೊಂಡು ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡಬೇಕು. ಅದು ಯಾವಾಗ ಆಗುತ್ತೆ? ಫೋಟೋಸಿಂಥಸಿಸ್ ಅಲ್ಲಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಯೂಸ್ ಮಾಡ್ಕೊಂಡು ಏನಾಗುತ್ತೆ? ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಅದಕ್ಕೂ ಕೂಡ ಎನ್ಸೈಮ್ ಬೇಕು. ಸೊ ಹೀಗೆ ರಿವರ್ಸ್, ಅದೇ ರಿಯಾಕ್ಷನ್ನ ರಿವರ್ಸ್ ಮಾಡೋದಕ್ಕೂ ಕೂಡ ಈ ಥರ ಎನ್ಸೈಮ್ಗಳು ಯೂಸ್ ಆಗುತ್ತೆ. ಸೇಮ್ ಎನ್ಸೈಮ್ ಒಂದು ಒಂದು ಫಾರ್ಮ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ಮೇಲೆ ಅದೇ ರಿವರ್ಸ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ರಿವರ್ಸಿಬಲ್ ಅಂತ ಹೇಳ್ತೀವಿ. ಸೊ ಎನ್ಸೈಮ್ಗಳು ರಿವರ್ಸಿಬಲ್ ಆಗಿರ್ತವೆ. ಯಾವುದು ಪ್ರಾಡಕ್ಟ್ನ ರಿಲೀಸ್ ಮಾಡುತ್ತೆ ಮತ್ತೆ ಪ್ರಾಡಕ್ಟಿಂದ ಸಬ್ಸ್ಟ್ರೇಟಿಗೆ ಅದು ಕನ್ವರ್ಟ್ ಮಾಡೋಂಥ ಎಬಿಲಿಟಿ ಇರುತ್ತೆ. ನೆಕ್ಸ್ಟ್, ಲೋವರ್ಸ್ ದ ಆಕ್ಟಿವೇಶನ್ ಎನರ್ಜಿ. ಏನಿದೆ ಆಕ್ಟಿವೇಶನ್ ಎನರ್ಜಿ? ಅದೇನು ಅಂತಂದರೆ, ಒಂದು ಎಕ್ಸಾಂಪಲ್, ಯಾವುದೋ ಒಂದು ರಿಯಾಕ್ಷನ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಒಂದು ರಿಯಾಕ್ಷನ್ ಆಗ್ತಾ ಇದೆ, ಅದು ಸ್ಲೋ ಆಗಿ ತುಂಬಾ ಒಂದು ಆಪ್ಟಿಮಮ್ ಟೆಂಪ್ರೇಚರ್ ಬಂದಾಗ ಯಾವುದೋ ಒಂದು ಟೈಮಲ್ಲಿ ಇದು ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಆಗ್ತಾ ಇದೆ. ಸಬ್ಸ್ಟ್ರೇಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೆ ಇಷ್ಟು ಎನರ್ಜಿ ತಗೊಳ್ತಾ ಇದೆ. ಸೊ ಇದು ನಾರ್ಮಲ್ ಆಗಿ ವಿತೌಟ್ ಎನ್ಸೈಮ್ ಆಗ್ತಾ ಇರೋವಂಥದ್ದು. ಓಕೆ, ಸೊ ಇಷ್ಟು ಟೈಮ್ ತಗೊಳ್ತಾ ಇದೆ. ಅದೇ ನೀವು ಈ ರಿಯಾಕ್ಷನ್ಗೆ ಎನ್ಸೈಮ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇಷ್ಟು ಎನರ್ಜಿ ಬೇಕಿತ್ತಲ್ವ, ಇಷ್ಟೇನಿದೆ ಆರೋ ತೋರಿಸ್ತಾ ಇದ್ದೀನಿ, ಇದಿಷ್ಟು ಗ್ಯಾಪ್, ಅದು ಎನರ್ಜಿ ಎಷ್ಟು ಬೇಕು ಅಂತ. ಸೊ ನೀವೇನಾದರೂ ಇದಕ್ಕೆ ಎನ್ಸೈಮ್ ಆ್ಯಡ್ ಮಾಡಿದ್ರೆ ಇಷ್ಟರಲ್ಲೇ ಮುಗಿದೋಗುತ್ತೆ. ಸೊ ಈಗ ನಿಮಗೆ ಬೇಕಾಗಿರೋದೆಷ್ಟು? ಇಷ್ಟು ಎನರ್ಜಿ ಬೇಕು. ಸೊ ಇದನ್ನು ಆಕ್ಟಿವೇಶನ್, ಒಂದು ರಿಯಾಕ್ಷನ್ ಆಕ್ಟಿವೇಟ್ ಆಗಿ ಪ್ರಾಡಕ್ಟ್ನ ರಿಲೀಸ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕು, ಆ ಎನರ್ಜಿನ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಅದು ರಿಯಾಕ್ಟ್ ಆಗಿ ಸಬ್ಸ್ಟ್ರೇಟ್ ಮೇಲೆ ರಿಯಾಕ್ಟ್ ಆಗಿ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕಂದ್ರೆ ಅದು ಆಕ್ಟಿವ್ ಆಗೋದಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ, ಅದನ್ನು ಆಕ್ಟಿವೇಶನ್ ಎನರ್ಜಿ ಅಂತ ಹೇಳೋದು. ಸೊ ಅದು ಜಾಸ್ತಿ ಬೇಕಾಗಿರುತ್ತೆ ನಾರ್ಮಲ್ ಆಗಿ. ಅದೇ ಎನ್ಸೈಮ್ ಯೂಸ್ ಮಾಡಿದ್ರೆ ಇಟ್ ಕ್ಯಾನ್ ಲೋವರ್ ದ ಆಕ್ಟಿವೇಶನ್ ಎನರ್ಜಿ. ಈ ಎನರ್ಜಿನ ಅದು ಕಡಿಮೆ ಮಾಡುವಂಥ ಕೆಪಾಸಿಟಿ ಇರೋದು ಎನ್ಸೈಮ್ಗೆ. ಸೊ ಇದು ನೆಕ್ಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್, ಎನ್ಸೈಮ್ಸ್ ಕನ್ವರ್ಟ್ ಸಬ್ಸ್ಟ್ರೇಟ್ ಇಂಟು ಪ್ರಾಡಕ್ಟ್. ಅಂದರೆ ಈ ಎನ್ಸೈಮ್ ಏನಿದೆ ಇದು ಏನು ಯೂಶಲಿ ಈಗ ತಾನು ಎಲ್ಲ ಹೇಳ್ಕೊಂಬಂದ್ವಲ್ಲ, ಅದೇ ಕಾನ್ಸೆಪ್ಟ್ ಇಲ್ಲಿ ಹೇಳ್ತಾ ಇರೋದು. ಒಂದು ಸಬ್ಸ್ಟ್ರೇಟ್ ಇರುತ್ತೆ, ಅದನ್ನು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಎನ್ಸೈಮ್ಗಳು ಬೇಕು. ಇದಿಷ್ಟು ಪಾಯಿಂಟ್ಸ್ ಆಯಿತು ನಿಮಗೆ. ಇದನ್ನ ಬಿಟ್ಟರೆ ನಿಮ್ಗೆ ಏನು ಇಲ್ಲಿ ಗೊತ್ತಾಗಬೇಕು ಅಂದರೆ, ಇಲ್ಲಿ ನಾನು ಡೈರೆಕ್ಟಾಗಿ ಬರೆದಿದ್ದೀನಲ್ವ, ಎನ್ಸೈಮ್ಸ್ ಕನ್ವರ್ಟ್ ಸಬ್ಸ್ಟ್ರೇಟ್ ಇಂಟು ಪ್ರಾಡಕ್ಟ್, ಮತ್ತು ಇಲ್ಲೆಲ್ಲ ಹೇಳಿದೆ ಇದು ಸ್ಪೆಸಿಫಿಕ್ ಆಗಿರುತ್ತೆ ಅಂತ. ಇಲ್ಲಿ ಹೇಗೆ ಆ್ಯಕ್ಟ್ ಆಗ್ತಾ ಇದೆ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಕೊಟ್ಟಿದ್ದಾರೆ. ಅದನ್ನು ಎನ್ಸೈಮ್ ಆ್ಯಕ್ಷನ್ ಅಂತ ಹೇಳ್ಬೋದು, ಅಥವಾ ನೇಚರ್ ಆಫ್ ಎನ್ಸೈಮ್ ಆ್ಯಕ್ಷನ್ ಅಂತ ಹೇಳ್ಬೋದು. ಅದನ್ನೇನಾದರೂ ಕೇಳಿದರೆ ನಿಮಗೆ ಗೊತ್ತಿರಲಿ ಹೇಗೆ ಆಗ್ತಾ ಇದೆ ಅಂತ. ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್, ಇದೊಂದು ಎನ್ಸೈಮ್ ಅಂತ ಇಟ್ಕೊಂಡ್ರೆ, ಓಕೆ, ಇದೊಂದು ಎನ್ಸೈಮ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಥರ ಎನ್ಸೈಮ್ ಇದ್ರೆ ಇದಕ್ಕೊಂದು ಒಂದು ಸಬ್ಸ್ಟ್ರೇಟ್ ಇದಕ್ಕೆ ಬೈಂಡ್ ಆಗಬೇಕು. ಓಕೆ, ಒಂದು ಸಬ್ಸ್ಟ್ರೇಟ್ ಇದು ಬೈಂಡ್ ಆಗಬೇಕು ಅಂದರೆ ಅದಕ್ಕೆ ಅದೇ ಥರ ಇರುವಂಥ ಒಂದು ಸಬ್ಸ್ಟ್ರೇಟ್ ಇರುತ್ತೆ. ಇದಕ್ಕೆ ಏನಿದೆ ಈ ಸ್ಟ್ರಕ್ಚರ್ಗೆ ಮ್ಯಾಚ್ ಆಗುವಂಥ ಒಂದು ಸಬ್ಸ್ಟ್ರೇಟ್ ಇರುತ್ತೆ. ಇದು ಬಂದು ಇಲ್ಲಿ ಇದ್ರೊಳಗಡೆ ಫಿಕ್ಸ್ ಆಗ್ಬೋದು. ಈ ಥರ ಲಾಕ್ಗೆ ಕೀ ಫಿಕ್ಸ್ ಆಗ. ಸೊ ಇದನ್ನ ಏನು ಹೇಳ್ತೀವಿ? ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಗೆ ಇದು ಬಂದು ಫಿಟ್ ಆಗಬೇಕಲ್ಲ ಕರೆಕ್ಟಾಗಿ. ಸೊ ಅದು ಫಿಟ್ ಆಗುವಂಥ ಎನ್ಸೈಮ್ಗಳೇ, ಪರ್ಟಿಕ್ಯುಲರ್ ಎನ್ಸೈಮ್ಗೆ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟೇ ಬಂದು ಬೈಂಡ್ ಆಗುವಂಥ ಚಾನ್ಸ್ ಇರೋದು. ಎಲ್ಲ ಎನ್ಸೈಮ್ಗಳು ಎಲ್ಲ ಸಬ್ಸ್ಟ್ರೇಟ್ ಮೇಲೆ ಆ್ಯಕ್ಟ್ ಮಾಡಲ್ಲ. ಸೊ ಅದಕ್ಕೆ ಇದನ್ನು ಸ್ಪೆಸಿಫಿಸಿಟಿ ಅಂತ ಹೇಳೋದು. ಎನ್ಸೈಮ್ ಸ್ಪೆಸಿಫಿಸಿಟಿ, ಅದೇ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ಗೆ ಅದೇ ಎನ್ಸೈಮ್ ಆಗಬೇಕು. ಇದನ್ನೇನು ಹೇಳ್ತೀವಿ? ಲಾಕ್ ಆ್ಯಂಡ್ ಕೀ. ಈಗ ನೀವೊಂದು ಲಾಕ್ ಇರುತ್ತೆ ನಿಮ್ಮ ಮನೆಯಲ್ಲಿ, ಅದನ್ನು ಓಪನ್ ಮಾಡಬೇಕಂದ್ರೆ ಅದ್ರ ಪರ್ಟಿಕ್ಯುಲರ್ ಕೀಯಲ್ಲೇ ಓಪನ್ ಮಾಡಬೇಕು. ಬೇರೆ ಕೀ ತೊಗೊಂಡು ಓಪನ್ ಮಾಡಿದ್ರೆ ಆಗೋದಿಲ್ಲ. ಸೊ ಹಾಗೆ ಇಲ್ಲಿ ಲಾಕ್ ಆ್ಯಂಡ್ ಕೀ ಅಂತ ವರ್ಡ್ ಯೂಸ್ ಮಾಡೋದೆ, ಬಿಕಾಸ್ ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ವಿಚ್ ಕ್ಯಾನ್ ಓಪನ್ ಇಟ್ ಆರ್ ವಿಚ್ ಕ್ಯಾನ್ ಆ್ಯಕ್ಟ್ ಆನ್ ಇಟ್. ಸೊ ಬಂದು ಯಾವಾಗ ಬೈಂಡ್ ಆಗುತ್ತೆ, ಈ ಬೈಂಡ್ ಆದಮೇಲೆ ಅದು ಅದರ ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎನ್ಸೈಮ್ ಅದರ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫೈನಲ್ ಆಗಿ ಇದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಯಿತು ಅಂತ ಇಟ್ಕೊಳ್ಳಿ. ಇದೊಂದಾಯಿತು, 2 ಪ್ರಾಡಕ್ಟ್ ಏನೋ ಒಂದಾಯಿತು. ಹಾಗೆ ಈ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ, ಹೊರಗಡೆ ಬರುತ್ತೆ. ಇದು ಎನ್ಸೈಮ್ ಸಪ್ರೇಟ್ ಆಗುತ್ತೆ. ಫಸ್ಟ್ ಏನಾಯಿತು, ಇಲ್ಲಿ ಎನ್ಸೈಮ್ ಇತ್ತು, ಇದೊಂದು ಸಬ್ಸ್ಟ್ರೇಟ್ ಇತ್ತು, ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಬಂದು ಬೈಂಡ್ ಆಯಿತು. ಬೈಂಡ್ ಆದಮೇಲೆ ಇದು ಏನಿದು ಸಬ್ಸ್ಟ್ರೇಟ್ ಇದ್ದಿದ್ದು ಅದ್ರ ಸ್ಟ್ರಕ್ಚರ್ ಚೇಂಜ್ ಆಗಿ ಪ್ರಾಡಕ್ಟ್ ಆಯಿತು. ಅದು ರಿಲೀಸ್ ಆಯಿತು. ಪ್ರಾಡಕ್ಟ್ ಆದ ತಕ್ಷಣ ಅದು ರಿಲೀಸ್ ಆಗಿಬಿಡುತ್ತೆ. ಈ ಎನ್ಸೈಮ್ ನೆಕ್ಸ್ಟ್ ಇನ್ನೊಂದು ರಿಯಾಕ್ಷನ್ ಮಾಡೋಕ್ಕೆ ರೆಡಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ಇದನ್ನು ಮತ್ತೆ ಯೂಸ್ ಮಾಡ್ಬೋದು. ಎನ್ಸೈಮ್ ಏನಿದೆ ಅದನ್ನು ಮತ್ತೆ ನಾವು ಯಾವಾಗ ಬೇಕೋ ಆಗ ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗೆ ಇದು ಏನಾಗುತ್ತೆ, ಕನ್ವರ್ಷನ್ ಆಫ್ ಸಬ್ಸ್ಟ್ರೇಟ್ ಟು ಪ್ರಾಡಕ್ಟ್ ಆಗ್ತಾ ಇದೆ. ಅಕಸ್ಮಾತ್ ಏನಾದರೂ ನಿಮಗೆ ಈ ಮೆಕ್ಯಾನಿಸಮ್ನ ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟರೆ ಜಸ್ಟ್ ಬ್ರೀಫಾಗಿ ಹೇಳಿದ್ದೀನಿ, ಡೀಟೇಲಾಗಿ ಹೇಳಿಲ್ಲ. ಬ್ರೀಫಾಗಿ ಹೇಗಾಗ್ತಾ ಇದೆ ಅಂತ ಹೇಳಿದ್ದೀನಿ. ಅರ್ಥ ಆಗಿದೆ ಅಲ್ಲ? ನೆಕ್ಸ್ಟ್ ಫ್ಯಾಕ್ಟರ್ಸ್ನ ನೋಡೋಣ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎನ್ಸೈಮ್. ಯಾವುದೆಲ್ಲ ಫ್ಯಾಕ್ಟರ್ ಎನ್ಸೈಮ್ನ ಅಫೆಕ್ಟ್ ಮಾಡ್ತಾ ಇದೆ? ಫಸ್ಟ್ ಒನ್,
ಟೆಂಪ್ರೇಚರ್ ಎಫೆಕ್ಟ್ ಮಾಡ್ತಾ ಇದೆ. ಟೆಂಪ್ರೇಚರ್ ಹೇಗೆ ಎಫೆಕ್ಟ್ ಮಾಡುತ್ತೆ, ನಾನು ಹೇಳ್ತಾ ಇಲ್ಲ ಒಂದು ಪರ್ಟಿಕ್ಯುಲರ್ ರೇಂಜಲ್ಲೇ ಮಾತ್ರ ಇದು ಎನ್ಸೈಮ್ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಅಂತ. ಫಾರ್ ಎಕ್ಸಾಂಪಲ್ 30 ಡಿಗ್ರಿಯಲ್ಲಿ ಯಾವುದೋ ಒಂದು ಎನ್ಸೈಮ್ ಆಕ್ಟಿವ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ 30 ಡಿಗ್ರಿ, ಇಲ್ಲಿ 30 ಡಿಗ್ರಿಗೆ ಬಂದಾಗ ಇದು ಆಕ್ಟಿವ್ ಆಗಿದೆ. ಅದರಿಂದ ಕೆಳಗಡೆ 10 20 ಇದ್ದಾಗ ಅದು ಆಕ್ಟಿವ್ ಆಗಿರಲ್ಲ. ಆಗೇನಾಗುತ್ತೆ, ಅದು ಇಟ್ ವಿಲ್ ಬಿಕಮ್ ಇನ್ಆಕ್ಟಿವ್. ಓಕೆ, ಇನ್ಆಕ್ಟಿವ್ ಆಗಿಬಿಡುತ್ತೆ. ಸೊ ಕಡಿಮೆ ಆದ ತಕ್ಷಣ, ಟೆಂಪ್ರೇಚರ್ ಕಡಿಮೆ ಆದರೆ ಅದು ಇನ್ಆಕ್ಟಿವ್ ಆಗುತ್ತೆ. ಅದೇ ಟೆಂಪ್ರೇಚರ್ ಜಾಸ್ತಿ ಆದರೆ, ಈ ಕಡೆ ಜಾಸ್ತಿ ಆಗ್ತಾ ಬಂತು ಅಲ್ವಾ, ಸೊ ಜಾಸ್ತಿ ಆದಾಗ ಏನಾಗುತ್ತೆ, ಡಿನೇಚರ್ ಆಗುತ್ತೆ. ಓಕೆ, ಡಿನೇಚರ್ ಅಂದರೆ ಏನರ್ಥ, ಡೆಸ್ಟ್ರಾಯ್ ಆಗಿಬಿಡುತ್ತೆ. ಅದರಲ್ಲಿರುವಂಥ ಪ್ರೋಟೀನ್ ಏನಾಗುತ್ತೆ ಕಂಪ್ಲೀಟ್ ಆಗಿ. ಈಗ ನೀವು ತುಂಬ ಟೆಂಪ್ರೇಚರ್ ಜಾಸ್ತಿ ಕೊಟ್ಬಿಟ್ರೆ ದೋಸೆ ಎಲ್ಲ ಸೀದೋಗಲ್ವಾ, ಸೀದೋಗೋದೇನು ಹೇಳ್ತೀವಿ, ಅದು ವೇಸ್ಟ್ ಅಲ್ವಾ. ಈಗ ಆ ಥರ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಆ ಪ್ರೋಟೀನ್ ಎಲ್ಲ ಡೆಸ್ಟ್ರಾಯ್ ಆಗಿಬಿಟ್ಟು ಡಿನೇಚರ್ ಆಗಿಬಿಡುತ್ತೆ. ಸೊ ಇಟ್ ಈಸ್ ನೋ ಲಾಂಗರ್ ಯೂಸ್ಫುಲ್. ಬಟ್ ಇಲ್ಲಿ ಕಡಿಮೆ ಆದ ತಕ್ಷಣ ಇನ್ಆಕ್ಟಿವ್ ಆಗುತ್ತೆ, ಮತ್ತು ಆಪ್ಟಿಮಮ್ ಟೆಂಪ್ರೇಚರ್ ಸಿಕ್ಕಿದ್ರೆ ಅದು ಆಕ್ಟಿವ್ ಆಗುತ್ತೆ. ಓಕೆನಾ, ಇದು ಟೆಂಪ್ರೇಚರ್. ಆಪ್ಟಿಮಮ್ ಟೆಂಪ್ರೇಚರ್ ಇಸ್ ರಿಕ್ವೈರ್ಡ್. ಬಿಲೋ ದ ಟೆಂಪ್ರೇಚರ್ ಇಟ್ ಬಿಕಮ್ಸ್ ಇನ್ಆಕ್ಟಿವ್, ಅಬೋವ್ ದ ಟೆಂಪ್ರೇಚರ್ ಇಟ್ ಬಿಕಮ್ಸ್ ಡಿನೇಚರ್. ಓಕೆ, ಇಷ್ಟು ಅರ್ಥ ಆಯ್ತಾ. ನೆಕ್ಸ್ಟ್ pH ಕೂಡ ಪರ್ಟಿಕ್ಯುಲರ್ pH ಇಟ್ ಕ್ಯಾನ್ ಆಕ್ಟ್. ಸೊ ಇಲ್ಲಿ ಏನು ನಾನು ಗ್ರಾಫ್ ಹಾಕಿದ್ದೀನಿ ಅದೇ ಗ್ರಾಫ್ ನಿಮಗೆ pHಗೂ ಅಪ್ಲೈ ಆಗುತ್ತೆ. ಸೇಮ್ ಗ್ರಾಫ್, ಅದಕ್ಕೆ ನಾನು ಮತ್ತೆ ಇನ್ನೊಂದ್ಸಲಿ ಡ್ರಾ ಮಾಡಿಲ್ಲ. ಸೇಮ್ ಗ್ರಾಫ್ ಪರ್ಟಿಕ್ಯುಲರ್ pH ಅಲ್ಲಿ ಮಾತ್ರ ಆಕ್ಟಿವ್ ಆಗಿರುತ್ತೆ. ಅದರಿಂದ ಕೆಳಗಡೆ ಹೋದರೂ ಆಕ್ಟಿವ್ ಆಗೋಲ್ಲ, ಅಥವಾ ಅದರ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಜಾಸ್ತಿ ಆದರೂ ಅದರ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ, ಎನ್ಸೈಮ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಎಷ್ಟು ಸಬ್ಸ್ಟ್ರೇಟ್ ಹಾಕ್ತೀರಾ ಅದ್ರ ಬೇಸ್ ಮೇಲೆ ನಾವು ಎನ್ಸೈಮ್ ಆಕ್ಟಿವಿಟಿನ ಡಿಸೈಡ್ ಮಾಡ್ಬೋದು. ನೀವು ಅಪ್ ಟು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಏನು ಹೇಳ್ತೀರಾ, ನೀವು ಯೂಶಲಿ ಲ್ಯಾಬಲ್ಲಿ ಅಲ್ವಾ ಮಾಡೋದು. ಸೊ ಲ್ಯಾಬಲ್ಲಿ ಒಂದು ಬೀಕರ್ ತೊಗೊಳ್ತೀರಾ, ಬೀಕರ್ಗೆ ಏನೋ ಒಂದು ಕೆಮಿಕಲ್ ಆ್ಯಡ್ ಮಾಡ್ತೀರಾ, ಆ ಕೆಮಿಕಲ್ಗೆ ಇನ್ನೊಂದೇನೋ ಆ್ಯಡ್ ಮಾಡ್ತೀರಾ, ಅದು ರಿಯಾಕ್ಷನ್ ಆಗಿ ಅದು ಈಗ ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕು, ಅಥವಾ ಏನೋ ಚೇಂಜಸ್ ಆಗಬೇಕು. ಸೊ ಆ ರಿಯಾಕ್ಷನ್ ಆಗ್ತಾ ಇರುವಾಗ ಏನಾಗಬೇಕು, ರಿಯಾಕ್ಷನ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಎನ್ಸೈಮ್ ಏನಾದರೂ ನೀವು ಆ್ಯಡ್ ಮಾಡಿದ್ರೆ ಫಾಸ್ಟಾಗಿ ರಿಯಾಕ್ಷನ್ ಆಗಬೇಕು ಅಲ್ವಾ. ಸೊ ಎನ್ಸೈಮ್ ಆ್ಯಡ್ ಮಾಡಿದ್ದೀರಾ, ಎನ್ಸೈಮ್ ಆ್ಯಡ್ ಮಾಡಿದಾಗ ಒಂದು ರಿಯಾಕ್ಷನ್ ಆಗ್ತಾ ಇದೆ, ಅದರಲ್ಲಿ ಎಷ್ಟೊಂದು ನಿಮಗೆ ಎನ್ಸೈಮ್ಗಳಿದೆ ಅಂತ ಇಟ್ಕೊಳ್ಳಿ. ಒಂದು 40 ಎನ್ಸೈಮ್ ಇದೆ ಅಂತ ಇಟ್ಕೊಳ್ಳಿ. 40 ಎನ್ಸೈಮ್ ಇರುವಾಗ ನೀವು ಸಬ್ಸ್ಟ್ರೇಟ್ ಆ್ಯಡ್ ಮಾಡ್ತಾ ಇದ್ದೀರಾ. ಇದಕ್ಕೆ ಸಬ್ಸ್ಟ್ರೇಟ್ ಆ್ಯಡ್ ಮಾಡುವಾಗ ಆ್ಯಡ್ ಮಾಡಿದಷ್ಟು ನೀವು ಸಬ್ಸ್ಟ್ರೇಟ್ ಆ್ಯಡ್ ಮಾಡಿದಷ್ಟು ಆ್ಯಡ್ ಮಾಡ್ತೀರಾ ಜಾಸ್ತಿ ಆಗ್ತಾನೆ ಇದೆ. ಯಾಕೆಂದರೆ ಎನ್ಸೈಮ್ ಇದೆ, ಅದು ಆ್ಯಡ್ ಆಗ್ತಾ ಇರುವಾಗ ಅದರ ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಬಟ್ ಆಫ್ಟರ್ ಸಮ್ ಟೈಮ್ ಇದು ಒಂದು ರೇಂಜ್ಗೆ ಕಾನ್ಸ್ಟೆಂಟ್ ಆಗಿಬಿಡುತ್ತೆ, ಮತ್ತು ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗಲ್ಲ, ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ನಿಮಗೆ ತೊಗೊಂಡಿರೋದು 40 ಎನ್ಸೈಮ್ಸ್ ಮಾತ್ರ. 40 ಎನ್ಸೈಮ್ ಎಷ್ಟು ಸಬ್ಸ್ಟ್ರೇಟ್ನ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ? 40 ಮಾಲಿಕ್ಯೂಲ್ಸ್ ಆಫ್ ಸಬ್ಸ್ಟ್ರೇಟ್ನ ಹಿಡ್ಕೊಳ್ಳೋಕೆ ಸಾಧ್ಯ. ನೀವು 50 ಸಬ್ಸ್ಟ್ರೇಟ್ ಹಾಕ್ತಾ ಹೋದರೆ, 60 ಸಬ್ಸ್ಟ್ರೇಟ್ ಹಾಕ್ತಾ ಹೋದರೆ ಅದಕ್ಕೆ ಜಾಗನೇ ಇಲ್ಲಲ್ಲ. ಎಲ್ಲಿ ಹಿಡಿದು ಈಗ ರಿಯಾಕ್ಷನ್ ಆಗಬೇಕು ಅಂತಂದರೆ ಇದಕ್ಕೆ ಬಂದು ಇದು ಬೈಂಡ್ ಆಗಬೇಕು, ಇಲ್ಲಿ ಬಂದು ಎಲ್ಲ ಸಬ್ಸ್ಟ್ರೇಟ್ಗಳು ಬೈಂಡ್ ಆಗಬೇಕು, ಬೈಂಡ್ ಆಗಿಬಿಟ್ರೆ ರಿಯಾಕ್ಷನ್ ಆಗಬೇಕು. ಬಟ್ ನಿಮಗೆ 40 ಎನ್ಸೈಮ್ಸ್ ಇದೆ, 40 ಫಿಲ್ ಆಗಿಬಿಟ್ಟಿದೆ. ನೀವು 50 ಮಾಲಿಕ್ಯೂಲ್ 60 ಮಾಲಿಕ್ಯೂಲ್ ಸಬ್ಸ್ಟ್ರೇಟ್ ಹಾಕಿದ್ರೆ ಅದಕ್ಕೆ ಎಲ್ಲೂ ಫ್ರೀ ಆಗಿಲ್ಲ, ಎನ್ಸೈಮ್ ಫ್ರೀ ಆಗಿಲ್ಲ ನಿಮಗೆ ಅದನ್ನು ರಿಯಾಕ್ಷನ್ ಮಾಡೋದಕ್ಕೆ. ಸೊ ಆ ಥರ ಕಂಡೀಷನ್ ಬಂದಾಗ ಇದು ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ನೀವು ಸಬ್ಸ್ಟ್ರೇಟ್ ಜಾಸ್ತಿ ಮಾಡಿದಷ್ಟು ಎನ್ಸೈಮ್ ಇರೋ ತನಕನೂ ಫಾಸ್ಟಾಗಿ ರಿಯಾಕ್ಷನ್ ಆಗುತ್ತೆ. ಆಮೇಲೆ ಇದು ಎನ್ಸೈಮ್ ಮುಗಿದೋದ ತಕ್ಷಣ ಒಂದು ಕಾನ್ಸ್ಟೆಂಟಾಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟ್ರೇಟ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಹಾಕಿದಷ್ಟು ರಿಯಾಕ್ಷನ್ ಸ್ಲೋ ಆಗಿಬಿಡುತ್ತೆ, ಕಡಿಮೆ ಇದ್ದಷ್ಟು ನೀಟಾಗಿ ಬೇಗ ಫಾಸ್ಟಾಗಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ಹಿಬಿಟರ್ಸ್. ಇಷ್ಟನ್ನ ಬಿಟ್ಟು ಮತ್ತಿನ್ನೇನು ಎಫೆಕ್ಟ್ ಮಾಡ್ತಾ ಇದೆ ಎನ್ಸೈಮ್ ಆಕ್ಟಿವಿಟಿನ ಅಂದರೆ ಇನ್ಹಿಬಿಟರ್ಸ್. ಈ ಇನ್ಹಿಬಿಟರ್ಸ್ ಅಂದರೆ ಏನು ಅಂದರೆ ಹೆಸರಲ್ಲೇ ಇದೆ ನೋಡಿ, ಇನ್ಹಿಬಿಟ್ ಅಂದರೆ ಸ್ಟಾಪ್ ಮಾಡೋದು ಅಂತ. ಇನ್ಹಿಬಿಷನ್ ಅಥವಾ ನಾವು ಈ ವರ್ಡ್ನ ಯೂಸ್ ಮಾಡಿರ್ತೀವಿ ಬಯಾಲಜಿಲಿ, ಈ ಥರ ಇನ್ಹಿಬಿಟರ್ಸ್ ಅಥವಾ ಇನ್ಹಿಬಿಷನ್ ಅಂತೆಲ್ಲ ಯೂಸ್ ಮಾಡಿರ್ತೀವಿ. ಸೊ ಯೂಶಲಿ ಸ್ಟಾಪ್ ಮಾಡೋಂಥದ್ದನ್ನ ಇನ್ಹಿಬಿಟರ್ಸ್ ಅಂತ ಹೇಳೋದು. ಇಲ್ಲಿ ಎನ್ಸೈಮ್ ಆಕ್ಟಿವಿಟಿನ ಸ್ಟಾಪ್ ಮಾಡ್ತಾ ಇದೆ ಇನ್ಹಿಬಿಟರ್ಸ್. ಹೇಗೆ ಸ್ಟಾಪ್ ಮಾಡುತ್ತೆ? 2 ಥರ ಇನ್ಹಿಬಿಟರ್ಸ್ ಇದೆ. ಒಂದು ಕಾಂಪಿಟೇಟಿವ್ ಇನ್ಹಿಬಿಟರ್ಸ್, ಏನಂದ್ರೆ ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್. ಓಕೆ, ಕಾಂಪಿಟೇಟಿವ್ ಇನ್ಹಿಬಿಟರ್ ಮತ್ತು ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್, ಈ ಥರ 2 ಥರ ನಿಮಗೆ ಇನ್ಹಿಬಿಟರ್ಸ್ ಇದೆ. ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ ಹೇಗಿರುತ್ತೆ ಅಂತಂದರೆ, ಈ ಸಬ್ಸ್ಟ್ರೇಟ್ ಏನು ಹೇಳಿದೆ ನಾನು, ಪರ್ಟಿಕ್ಯುಲರ್ ಎನ್ಸೈಮ್ಗೆ ಇದೊಂದು ಸ್ಟ್ರಕ್ಚರ್ ಅಂತ ಇಟ್ಕೊಳ್ಳಿ, ಹಿಂಗೊಂದು ಸ್ಟ್ರಕ್ಚರ್ ಇದೆ, ಇದಕ್ಕೆ ಇದೇ ಥರ ಒಂದು ಸಬ್ಸ್ಟ್ರೇಟ್ ಬಂದು ಬೈಂಡ್ ಆಗಬೇಕು, ಅಲ್ಲಿಗೆ ಫಿಟ್ ಆಗೋಕ್ಕೆ ಮ್ಯಾಚ್ ಆಗಬೇಕು, ಅದ್ರ ಸ್ಟ್ರಕ್ಚರ್ ಮ್ಯಾಚ್ ಆಗಬೇಕು. ಸಪೋಸ್ ಇನ್ನೊಂದು ಯಾವುದೋ ಒಂದು ಇನ್ಹಿಬಿಟರ್ ಇದೆ, ಅದರದ್ದು ಸ್ಟ್ರಕ್ಚರ್ ಹಾಗೇ ಇದೆ, ಇದ್ರ ಥರನೇ ಇದೆ, ಬಟ್ ಇದು ಒರಿಜಿನಲ್ ಸಬ್ಸ್ಟ್ರೇಟ್ ಅಲ್ಲ, ಇದು ಸಬ್ಸ್ಟ್ರೇಟ್. ಬಟ್ ಇದೇನು ಇನ್ಹಿಬಿಟರ್ ಶೇಪ್ ಕೂಡ ಅದಕ್ಕೆ ಮ್ಯಾಚ್ ಆಗೋ ಥರ ಇರುತ್ತೆ. ಸೊ ಅದು ಬಂದು ಏನು ಮಾಡುತ್ತೆ, ಕಾಂಪಿಟೇಷನ್ ಅದಕ್ಕೆ ಜಾಸ್ತಿ, ನಾನೇ ಬರಬೇಕು ನಿನ್ನೇನು ಬಿಡಲ್ಲ ಅಂತ. ಸೊ ಅಲ್ಲಿಂದ ಬಂದು ಇದೇ ಬೈಂಡ್ ಆಗಿಬಿಡುತ್ತೆ, ಈ ಸಬ್ಸ್ಟ್ರೇಟ್ಗೆ ಬೈಂಡ್ ಆಗೋಕ್ಕೆ ಅದು ಚಾನ್ಸ್ ಕೊಡಲ್ಲ. ಸೊ ಆಗೇನಾಗುತ್ತೆ, ರಿಯಾಕ್ಷನ್ ಸ್ಟಾಪ್ ಆಗಿಬಿಡುತ್ತೆ. ಬಿಕಾಸ್
ಆಗಬೇಕಾಗಿರೋ ರಿಯಾಕ್ಷನ್ ಸಬ್ಸ್ಟ್ರೇಟ್ ಬಂದು ಜಾಯ್ನ್ ಆಗಬೇಕಿತ್ತಲ್ವಾ, ಬಟ್ ಸಬ್ಸ್ಟ್ರೇಟ್ ಬಂದು ಜಾಯ್ನ್ ಆಗಲಿಲ್ಲ, ಇನ್ಹಿಬಿಟರ್ ಬಂದು ಜಾಯ್ನ್ ಆಗಿಬಿಡ್ತು. ಸೊ ರಿಯಾಕ್ಷನ್ ಆಗ್ತಾ ಇಲ್ಲ. ಸೊ ಏನಾಗ್ತಾ ಇದೆ, ಇನ್ಹಿಬಿಟರ್ ಈ ರಿಯಾಕ್ಷನ್ನ ಸ್ಟಾಪ್ ಮಾಡ್ತಾ ಇದೆ. ಅದು ಕಾಂಪಿಟೇಟಿವ್ ಇನ್ಹಿಬಿಟರ್. ಓಕೆ, ಕಾಂಪಿಟೇಟಿವ್ ಇನ್ಹಿಬಿಟರ್. ನೆಕ್ಸ್ಟ್ ನಾನ್ ಕಾಂಪಿಟೇಟಿವ್. ಇದು ಕಾಂಪಿಟೇಟಿವ್ ಇನ್ಹಿಬಿಟರ್ ಥರ ಇರಲ್ಲ, ಬಟ್ ಹಾಗಿದ್ರೂ ಕೂಡ ರಿಯಾಕ್ಷನ್ನ ಸ್ಟಾಪ್ ಮಾಡೋಂಥ ಇದಕ್ಕೆ ಎಬಿಲಿಟಿ ಇರುತ್ತೆ. ಇದು ಹೇಗೆ ಅಂತಂದರೆ, ಅದು ಸ್ಟ್ರಕ್ಚರ್ ಏನು ಸೇಮ್ ಇರಲ್ಲ, ಬಟ್ ಅದು ಬಂದು ಇಲ್ಲೆಲ್ಲಾದರೂ ಒಂದು ಅದ್ರ ಬಾಡಿ ಮೇಲೆ, ಎನ್ಸೈಮ್ ಬಾಡಿ ಮೇಲೆ ಬಂದು ಅಟ್ಯಾಚ್ ಆಗುತ್ತೆ. ಓಕೆ, ಒಂದು ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಬಂದು ಎನ್ಸೈಮ್ ಬಾಡಿ ಮೇಲೆ ಅಟ್ಯಾಚ್ ಆದಾಗ ಏನಾಗುತ್ತೆ, ಈ ಸ್ಟ್ರಕ್ಚರ್ ಈಗ ಹೀಗಿದೆಲ್ಲ ಶೇಪು, ಈ ಶೇಪ್ ಆಲ್ಟರ್ ಆಗಿಬಿಟ್ಟು ಹೀಗಾಗ್ಬಿಡುತ್ತೆ, ಶೇಪ್ ಚೇಂಜ್ ಆಗಿಬಿಡುತ್ತೆ. ಹೀಗೆ ಅಂತಲ್ಲ, when the inhibitor, non-competitive inhibitor comes and binds on the enzyme body, the structure of the enzyme changes. ಏನಿದೆ ಸ್ಟ್ರಕ್ಚರ್ ಅದರದ್ದು ನಾರ್ಮಲ್ ಆಗಿ ಹೇಗಿರಬೇಕಿತ್ತು ಆ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡುತ್ತೆ. ಸೊ ಸ್ಟ್ರಕ್ಚರ್ ಚೇಂಜ್ ಆದ ತಕ್ಷಣ ಈ ಸಬ್ಸ್ಟ್ರೇಟ್ ಹೋಗಿ ಈಗ ಬೈಂಡ್ ಆಗೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಕಾಂಪಿಟೇಷನ್ ಮೇಲೆ ಬರ್ತಾ ಇಲ್ಲ, ಬಂದು ಜಸ್ಟ್ ಬೈಂಡ್ ಆಗಿ ಇದನ್ನೇ ಆಲ್ಟರ್ ಮಾಡಿಬಿಡ್ತಾ ಇದೆ, ಎನ್ಸೈಮ್ನೇ ಆಲ್ಟರ್ ಮಾಡಿಬಿಡ್ತಾ ಇದೆ. ಸೊ ಹೀಗೆ ನಮಗೆ 2 ಥರ ಇನ್ಹಿಬಿಟರ್ಸ್ ಇದೆ, ಕಾಂಪಿಟೇಟಿವ್ ಮತ್ತು ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್. ಅದ್ರ ಬಗ್ಗೆ ಇಷ್ಟು ಮುಗಿತು. ಸೊ 4 ಫ್ಯಾಕ್ಟರ್ಸ್ ಇದೆ, ಟೆಂಪರೇಚರ್, pH, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ಹಾಗೆ ಇನ್ಹಿಬಿಟರ್ಸ್. 4 ಫ್ಯಾಕ್ಟರ್ಸ್ ಅಂಡರಲ್ಲಿ. ಅದು ಬಿಟ್ಟು ಬೇರೆ ಕಾನ್ಸೆಪ್ಟ್, ಇದು ಫ್ಯಾಕ್ಟರ್ಸ್ ಅಂಡರಲ್ಲಿ ಬರಲ್ಲ. ಓಕೆ, ಬೇರೆ ಕಾನ್ಸೆಪ್ಟ್ ಇದು. ಇನ್ನೊಂದು ಕಾನ್ಸೆಪ್ಟ್ ಉಳ್ಕೊಂಡಿದೆ, ಅದು ಏನಂದರೆ ಎನ್ಸೈಮ್ಸಲ್ಲಿ 2 ಪಾರ್ಟ್ ಇರುತ್ತೆ. ಎನ್ಸೈಮಲ್ಲಿ ಇರುವಂಥ 2 ಪಾರ್ಟ್ ಯಾವುದು, ಪ್ರೋಟೀನ್ ಪಾರ್ಟ್ ಮತ್ತು ನಾನ್ ಪ್ರೋಟೀನ್ ಪಾರ್ಟ್. ಓಕೆ, ಪ್ರೋಟೀನ್ ಪಾರ್ಟ್ನ ನಾವು ಅಪೋಎನ್ಸೈಮ್ ಅಂತ ಹೇಳ್ತೀವಿ, ನಾನ್ ಪ್ರೋಟೀನ್ ಪಾರ್ಟ್ನ ನಾವು ಕೋಫ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೋಡ್ಕೊಂಡಿರಿ ಏನು ಅಂತ, ಯಾಕೆಂದರೆ ವಾಟ್ ಈಸ್ ಅಪೋಎನ್ಸೈಮ್ ಅಥವಾ ವಾಟ್ ಈಸ್ ಕೋಫ್ಯಾಕ್ಟರ್ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು ಅಂತ ಇದನ್ನು ಹೇಳ್ತಾ ಇದ್ದೀನಿ. ಎನ್ಸೈಮಲ್ಲಿ 2 ಪಾರ್ಟ್ಸ್ ಇದೆ, ಪ್ರೋಟೀನ್ ಪಾರ್ಟ್ ಮತ್ತು ನಾನ್ ಪ್ರೋಟೀನ್ ಪಾರ್ಟ್. ಪ್ರೋಟೀನ್ ಪಾರ್ಟ್ನ ನಾವು ಅಪೋಎನ್ಸೈಮ್ ಅಂತ ಹೇಳ್ತೀವಿ, ನಾನ್ ಪ್ರೋಟೀನ್ ಪಾರ್ಟ್ನ ಕೋಫ್ಯಾಕ್ಟರ್ ಅಂತ ಹೇಳ್ತೀವಿ. ಈ ಕೋಫ್ಯಾಕ್ಟರಲ್ಲಿ ಪ್ರೋಸ್ಥೆಟಿಕ್ ಗ್ರೂಪ್, ಕೋಎನ್ಸೈಮ್ ಮತ್ತು ಮೆಟಲ್ ಅಯಾನ್ಸ್, ಈ ಥರ 3 ಡಿಫ್ರೆಂಟ್ ಟೈಪ್ಸ್ ಇದೆ. ಅದಕ್ಕೆ ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ, ಬೇಕಿದ್ರೆ ಅದನ್ನು ಒಂದ್ಸಲಿ ನೋಡ್ಕೊಂಡಿರಿ. 1 ಮಾರ್ಕ್ಗೆ ಏನಾದರೂ ಕೇಳಿದರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಎನ್ಸೈಮ್. ತುಂಬ ಸಲ ಕೇಳುವಂಥದ್ದು ಇದನ್ನೇ. ಈ 2 ಏನು ಹೇಳಿದೆ ಕಾನ್ಸೆಪ್ಟ್ಗಳು ಕೇಳಿದ್ರೆ ಕೇಳ್ಬೋದು, ಬಟ್ ಮೇನ್ ಆಗಿ ತುಂಬ ಸಲ ರಿಪೀಟ್ ಆಗೋದು ಕ್ಲಾಸಿಫಿಕೇಶನ್ ಆಫ್ ಎನ್ಸೈಮ್. ಸೊ ಇದನ್ನು ನಾವು ನೋಡೋಣ. ತುಂಬ ಏನು ಇದಕ್ಕೆ ಸ್ಟ್ರೆಸ್ ಮಾಡಿ ಕಲಿಯುವಂಥದ್ದಿಲ್ಲ. ಏನು ಆರ್ಡ್ರಲ್ಲಿ ಬರ್ದಿದ್ದೀನಿ ನಾನು, ಇದೇ ಥರ ಆರ್ಡರಲ್ಲಿ ನೀವು ಕಲ್ತ್ಕೊಂಬಿಡಿ. ಆರ್ಡರ್ ಚೇಂಜ್ ಮಾಡೋದು ತಪ್ಪೇನಿಲ್ಲ, ಆದರೆ ಇದೇ ಆರ್ಡ್ರಲ್ಲಿ ಬರೆದ್ರೆ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿದಷ್ಟೆ. ಫಸ್ಟ್ ಒನ್ ಏನು, ಆಕ್ಸಿಡೋ ರಿಡಕ್ಟೇಸ್. ನೆಕ್ಸ್ಟ್ ಟ್ರಾನ್ಸ್ಫರೇಸಸ್, ಹೈಡ್ರೋಲೇಸಸ್, ಲೈಯೇಸಸ್, ಐಸೋಮರೇಸಸ್, ಲೈಗೇಸಸ್. ಹೀಗೆ ಏನಿದೆ 6 ಟೈಪ್ ಆಫ್ ಎನ್ಸೈಮ್ಸ್ ಇದೆ. ಓಕೆ, ಯಾವುದೇ ನಿಮ್ಮ ಬಾಡಿಯಲ್ಲಾಗಲಿ ಎಲ್ಲಾದರೂ ಬೇರೆ ಅನಿಮಲ್ ಬಾಡಿ ಆಗಲಿ ನೀವು ಯಾವುದೇ ಎನ್ಸೈಮ್ನ ತೊಗೊಂಡ್ರು ಯಾವ್ದಾದ್ರು ಒಂದು ಟೈಪಲ್ಲೇ ಬರುತ್ತೆ, ಈ ಟೈಪ್ ಅಂಡರಲ್ಲೇ ಬರುತ್ತೆ. ಓಕೆ, ಸೊ ಈ 5 ಅಲ್ಲ 6 ಟೈಪ್ ಆಫ್ ಎನ್ಸೈಮ್ ಏನಿದೆ ಅದೆಲ್ಲ ಏನೇನು ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಬಟ್ ನೇಮ್ ಏನಿದೆ ನೀವು ಕಲೀಲೇಬೇಕು. ಏನು ಮಿಸ್ ಮಾಡಿದ್ರೂ ಬೇರೆದೆಲ್ಲ ಮಿಸ್ ಮಾಡೋದು, ಇದನ್ನು ಮಿಸ್ ಮಾಡೋದನ್ನೇ ಕಲ್ತ್ಕೊಳ್ಳಿ ಈ ಲೆಸನಲ್ಲಿ. ಓಕೆ, ಸೊ ಆಕ್ಸಿಡೋ ರಿಡಕ್ಟೇಸಸ್, ಟ್ರಾನ್ಸ್ಫರೇಸಸ್, ಹೈಡ್ರೋಲೇಸಸ್, ಲೈಯೇಸಸ್, ಐಸೋಮರೇಸಸ್, ಲೈಗೇಸಸ್. ಸೊ 1 by 1 ನೋಡ್ತಾ ಹೋಗೋಣ. ಆಕ್ಸಿಡೋ ರಿಡಕ್ಟೇಸಸ್ ನೀವು ಕಲ್ತಿದ್ದೀರಲ್ವ, ಆಕ್ಸಿಡೇಷನ್ ರಿಡಕ್ಷನ್ ಅಂತೆಲ್ಲ ಕಲ್ತಿದ್ದೀರಲ್ವ, ಅದೇನು ಅಂತ ನಿಮಗೆ ಗೊತ್ತು. ಸೊ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಪ್ರೋಸೆಸ್ ಅಥವಾ ರಿಯಾಕ್ಷನ್ ಏನಿದೆ ಆ ರಿಯಾಕ್ಷನ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡುವಂಥ ಎನ್ಸೈಮ್ಗಳನ್ನ ಆಕ್ಸಿಡೋ ರಿಡಕ್ಟೇಸಸ್ ಅಂತ ಹೇಳ್ತೀವಿ. ನಿಮ್ಮ ಬಾಡಿಯಲ್ಲಿ ಎಲ್ಲೆಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ, ಅಲ್ಲೆಲ್ಲ ಕಡೆ ಈ ಆಕ್ಸಿಡೋ ರಿಡಕ್ಟೇಸಸ್ ಎನ್ಸೈಮೇ ಇರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಫರೇಸಸ್, ಹೆಸರಲ್ಲೇ ಎಲ್ಲದಕ್ಕೂ ಆನ್ಸರ್ ಇರುತ್ತೆ ನಿಮಗೆ, ಅದರದ್ದು ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಟ್ರಾನ್ಸ್ಫರೇಸಸ್ ಅಂತಂದ್ರೇನು ಅಂದರೆ ಒಂದು ಗ್ರೂಪ್ ಆಫ್ ಏನಿದೆ ಸಬ್ಸ್ಟ್ರೇಟ್ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಬೇರೆ ಫಾರ್ಮಿಗೆ ಮಾಡುತ್ತಲ್ಲ, ಸೊ ಟ್ರಾನ್ಸ್ಫರ್ ಮಾಡೋಂಥದ್ದನ್ನ ನಾವು ಟ್ರಾನ್ಸ್ಫರೇಸಸ್ ಅಂತ ಹೇಳ್ತೀವಿ. ಓಕೆ, ಹೈಡ್ರೋಲೇಸಸ್, ಹೈಡ್ರೋ ಅಂದರೆ ಯಾವಾಗಲೂ ನಾವು ಹೈಡ್ರೋ ವರ್ಡ್ ಯೂಸ್ ಮಾಡೋದು ವಾಟರ್ಗೆ. ಸೊ ವಾಟರ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಬ್ರೇಕ್ ಡೌನ್ ಆಗಿ ವಾಟರ್ ರಿಲೀಸ್ ಆಗ್ತಾ ಇದ್ರೆ ಅದೇನು ಹೇಳ್ತೀವಿ, ಹೈಡ್ರೋಲೇಸಸ್. ಲೈಯೇಸಸ್ ಅಂತಂದರೆ ಇಲ್ಲೂ ಕೂಡ ಬ್ರೇಕಿಂಗ್, ಲೈಯೇಸಸ್ ಕೂಡ ಬ್ರೇಕಿಂಗ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ವಾಟರ್ ರಿಲೀಸ್ ಆಗಲ್ಲ. ಇಲ್ಲಿ ವಾಟರ್ ರಿಲೀಸ್ ಆಗ್ತಾ ಇದೆ, ಇಲ್ಲಿ ವಾಟರ್ ರಿಲೀಸ್ ಆಗಲ್ಲ, ಅದನ್ನು ನಾವು ಲೈಯೇಸಸ್ ಅಂತ ಹೇಳ್ತೀವಿ. ಯೂಶಲಿ ಇಲ್ಲಿ ಬರುವಂಥದ್ದು ಫಾಸ್ಫೋಡೈಎಸ್ಟರ್, ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ಎಕ್ಸಾಂಪಲ್ಗಳನ್ನ ಕಲ್ತ್ಕೊಳ್ಳಿ. ಮತ್ತು ಐಸೋಮರೇಸಸ್ ಅಂದ್ರೇನು, ಐಸೋಮರೇಸಸ್ ಅಂದರೆ ಐಸೋಮರ್ಸ್ ಕಲ್ತಿದ್ದೀರಲ್ವ. ಐಸೋಮರ್ಸ್ ಅಂದರೆ ಸೇಮ್ ಸ್ಟ್ರಕ್ಚರ್ ಇರುತ್ತೆ, ಬಟ್ ಅದು ಡಿಫ್ರೆಂಟ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಆ ಥರದ ಈಗ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಸೇಮ್ ಫಾರ್ಮುಲಾ C6H12O6, ಅದಕ್ಕೂ ಫ್ರಕ್ಟೋಸ್ಗೂ C6H12O6, ಬಟ್ ಅದೆರಡೂ ಸೇಮ್ ಅಲ್ಲ. ಗ್ಲೂಕೋಸೇ ಬೇರೆ, ಫ್ರಕ್ಟೋಸೇ ಬೇರೆ. ಯಾಕೆಂದರೆ ಅರೇಂಜ್ಮೆಂಟ್ ಚೇಂಜ್ ಇರುತ್ತೆ. ಓಕೆ, ಆ ಥರ ಇರುವಂಥದ್ದನ್ನ ಏನು ಹೇಳ್ತೀವಿ ನಾವು, ಐಸೋಮರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಥರ ಐಸೋಮರ್ಸ್ನ
ಅದ್ರ ಮಧ್ಯೆ ಆಗುವಂಥ ಏನೋ ರಿಯಾಕ್ಷನ್ನ ಫಾಸ್ಟ್ ಮಾಡೋದಕ್ಕೆ ಐಸೋಮರೇಸಸ್ನ ಯೂಸ್ ಮಾಡ್ತೀವಿ. ಎಂಜೈಮ್ಗಳು ಐಸೋಮರೇಸಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೈಗೇಸಸ್ ಅಂದರೆ ಜಾಯ್ನಿಂಗ್. ಓಕೆ, ಸೊ ಜಾಯಿನ್ ಮಾಡೋ ಅಂಥದ್ದನ್ನ ಏನು ಹೇಳ್ತೀವಿ, ಲೈಗೇಸಸ್ ಅಂತ ಹೇಳ್ತೀವಿ. ಸೊ ಇಷ್ಟೂ ಏನಿದೆ 6 ಟೈಪ್ ಏನಿದೆ ಮರಿದೇನೆ ಇದ್ರದ್ದು ಎಕ್ಸ್ಪ್ಲನೇಷನ್ ಜೊತೆಲಿ ಈ 6 ನೀವು ಕಲ್ತ್ಕೊಳ್ಳಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಸ್ಟಾರ್ ಮಾರ್ಕ್, ಇದು ಇಂಪಾರ್ಟೆಂಟ್. ಸೊ ಇಷ್ಟು ನೀವು ಬಯೋಮಾಲಿಕ್ಯೂಲ್ನ ಸ್ಕಿಪ್ ಮಾಡಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ರು ಅವರಿಗೆಲ್ಲ ಈ ವಿಡಿಯೋ ನೋಡಿ ಸ್ಕಿಪ್ ಮಾಡೋದೇ ಕಲ್ತ್ಕೊಂಡು ಈಸಿ ಆಯಿತು ಅಂತ ಅಂದ್ಕೊಂಡು ನೀವು ಓದ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಲೆಸನ್ದು 1 ಶಾರ್ಟ್ ವಿಡಿಯೋನ ಹಾಕ್ತೀನಿ. 1 ಶಾರ್ಟ್ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಇನ್ಯಾವುದೆಲ್ಲ ಲೆಸನ್ಸ್ ನಿಮಗೆ 1 ಶಾರ್ಟ್ ವಿಡಿಯೋ ಬೇಕೋ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.